ನಮಸ್ತೆ ಮಾಸ್ಟರ್ಸ್. ಪ್ರಪ್ರಥಮವಾಗಿ ನಮ್ಮೆಲ್ಲರ ಆಧ್ಯಾತ್ಮಿಕ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೂ, ಗುರುಮಾತೆಯಾದಂತಹ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಹಾಗೆಯೇ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಈ ಒಂದು ಟ್ರಸ್ಟ್ ನ ಸಂಸ್ಥಾಪಕರಾದ ಸುಮಂಗಲ ಮೇಡಮ್ ಅವರಿಗೂ ಹಾಗೂ ಎಲ್ಲ ಆತ್ಮಬಂಧಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ದಿನದ 41 ದಿನಗಳ ಮಂಡಲ ಧ್ಯಾನದ ಜೊತೆಗೆ ಧ್ಯಾನದಿಂದ ಸಸ್ಯಾಹಾರಿಗಳಾದಂತಹ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಅವರ ಅನುಭವ ಹಂಚಿಕೆ ಕಾರ್ಯಕ್ರಮವನ್ನ ಮೊದಲನೇ ದಿನವಾಗಿ ಇಂದು ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮೈತ್ರಿಯ ಧ್ಯಾನದ ಎಲ್ಲ ತಂಡದವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಹಕಾರದಿಂದ ಈ ಒಂದು 41 ದಿನಗಳ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರಪ್ರಥಮವಾಗಿ ಮೊದಲನೇ ದಿವಸ ಆಗಿರೋದ್ರಿಂದ ಸುಮಂಗಲ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಮ್ಮೆಲ್ಲರ ಗುರುಗಳಾಗಿರುವಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ, ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನ ತಿಳಿಸುತ್ತಾ, ಹಾಗೆ ಇಂದು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಧ್ಯಾನದಿಂದ ಸಸ್ಯಾಹಾರಿಗಳು ಅವರ ಒಂದು ವಿಶೇಷ ಸತ್ಸಂಗ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸತ್ಸಂಗ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರ ಒಂದು ಸಲಹೆ ಮೇರೆಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರಣ ಎಲ್ಲಾ ಸೆಷನ್ ಅಲ್ಲೂ ನಾವು ಎಲ್ಲವೂ ಅಂದ್ರೆ ಧ್ಯಾನ ಸಾಧನೆ ಬಗ್ಗೆ, ಜೊತೆಗೆ ಪಿರಮಿಡ್ ಒಂದು ಶಕ್ತಿಯ ಬಗ್ಗೆ, ಸಸ್ಯಾಹಾರದ ಬಗ್ಗೆ ಈ ತರ ಒಂದು ಸೆಷನ್ಸ್ ಇದ್ದೇ ಇರುತ್ತೆ. ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್, ವೆಜಿಟೇರಿಯನ್ ಮೂವ್ಮೆಂಟ್ ಅನ್ನೋ ಒಂದು ಟ್ರಸ್ಟ್ ಗೋಸ್ಕರ ನೀವು ಕಂಪಲ್ಸರಿಯಾಗಿ ಅಲ್ಲಿ ಕೇವಲ ಸಸ್ಯಾಹಾರಿಗಳ ಅನುಭವ ಮಾತ್ರ ಇರಬೇಕು, ಧ್ಯಾನ ಮತ್ತು ಸಸ್ಯಾಹಾರಿಗಳ ಅನುಭವ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳಗ್ಗೆ ಕಂಪ್ಲೀಟ್ ಯಾವುದೇ ಒಂದು ಎನರ್ಜಿನ ಡಿಸ್ಟರ್ಬ್ ಮಾಡಲಾರ್ದಂಗೆ ಕೇವಲ ಧ್ಯಾನಕ್ಕಾಗಿ ನಾವು ಮೀಸಲಾಗಿಟ್ಟು, ಇನ್ ನೈಟ್ ಯಾರ್ಯಾರು ಧ್ಯಾನದಿಂದ ಸಸ್ಯಾಹಾರಿಗಳಾಗಿದ್ದಾರೆ ಅವರ ಒಂದು ಜೀವನವನ್ನ ಉಜ್ವಲವನ್ನಾಗಿ ಮಾಡ್ಕೊಂಡಿದ್ದಾರೆ, ಯಾರ್ಯಾರ ಒಂದು ದಾನವ ಸ್ಥಿತಿಯಿಂದ ಮಾನವ ಸ್ಥಿತಿಗೆ ಹೋಗಿದ್ದಾರೆ ಅನ್ನೋ ಒಂದು ಆ ವಿಶೇಷ ಕಾರ್ಯಕ್ರಮ ಈಗ ನಾವು ಇಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲಕ್ಕೂ ಮೇನ್ ಪತ್ರಿಜಿ ಅವರ ಒಂದು ಮಹಾ ಸಂಕಲ್ಪ, ಕಟ್ಟ ಕಡೆಯ ಮಾಂಸಾಹಾರ ವ್ಯಕ್ತಿ ಸಸ್ಯಾಹಾರಿಯಾಗುವ ತನಕ ನಾನಿರುವೆ ಎಂದು ಅವರು ನಮ್ಮೆಲ್ಲರ ಒಂದು ಪ್ರಯತ್ನದಲ್ಲಿದ್ದಾರೆ, ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅವರಿದ್ದಾರೆ, ನಾವು ಮಾಡುವ ಪ್ರತಿಯೊಂದು ಆಲೋಚನೆಯಲ್ಲೂ ಅವರಿದ್ದಾರೆ. ಹಾಗಾಗಿ ಈ ಒಂದು ವಿಶ್ವ ಪ್ರಣಾಳಿಕೆ ಎಲ್ಲಿ ನಾವು ಭಾಗಿಯಾಗಿ ಪತ್ರಿಜಿಯವರ ಮಹಾ ಸಂಕಲ್ಪ, ಭೂಮಿ ತಾಯಿಯ ಮತ್ತು ಪ್ರಕೃತಿ ಮಾತೆಯ ಎಲ್ಲ ಆಸಸ್ ಮಾಸ್ಟರ್ಸ್ಗಳ, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಎಲ್ಲರ ಒಂದು ಸಂಕಲ್ಪ ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್. ಅದರಲ್ಲಿ ನಾವು ಇಂದು ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿ ಬೆಳಗ್ಗೆ ನಾವು ಎಲ್ಲರೂ ಧ್ಯಾನ ಮಾಡಿದ್ವಿ. ಈಗ ಆ ಒಂದು ಧ್ಯಾನದಿಂದ ಒಬ್ಬ ದಾನವ ಹೇಗೆ ಮಾನವನಾಗಿ ಮಾಧವನಾಗಿದ್ದಾರೆ ಅನ್ನೋ ಒಂದು ವಿಶೇಷ ಸಂಚಿಕೆ ಕಾರ್ಯಕ್ರಮವನ್ನ ನಮ್ಮವರೇ ಆದ ಪಿರಮಿಡ್ ಮಾಸ್ಟರ್ ಇಮಾಮ್ ನದಾಫ್ ಸರ್ ಅವರು ಸಿಂದಗಿಯಲ್ಲಿರ್ತಾರೆ. ಅವರ ಒಂದು ಪರಿಚಯ ಕಾರ್ಯಕ್ರಮ ನಮ್ಮ ಮಾಸ್ಟರ್ ವಿದ್ಯಾಧರ್ ಅವರು ಮಾಡ್ಕೊಡ್ತಾರೆ. ಸರ್ ನದಾಫ್ ಸರ್ ಅವರೇ ತಮಗೆ ತುಂಬಾ ಧನ್ಯವಾದಗಳು. ವೆಲ್ಕಮ್. ಅವರ ನಮ್ಮ ಒಂದು ಚಾನಲ್ ಏನಿದೆ ಮೈತ್ರೇಯ ಧ್ಯಾನ ಮತ್ತು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ವತಿಯಿಂದ ಈ ಒಂದು ವಿಶೇಷ ಧ್ಯಾನ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ತಮ್ಮ ಅನುಭವವನ್ನ ಅಂದ್ರೆ ಕೇವಲ ಇಲ್ಲಿ ಧ್ಯಾನ ಮತ್ತು ಹೇಗೆ ನೀವು ಸಸ್ಯಾಹಾರಿಗಳಾದ್ರಿ ಹೇಗೆ ಅಂತ ತಿಳಿಸ್ಕೊಡ್ಬೇಕು. ದಯವಿಟ್ಟು ತಮಗೆ ಮತ್ತೊಮ್ಮೆ ನಮ್ಮ ಮೈತ್ರೇಯ ಧ್ಯಾನ ಮತ್ತು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಟ್ರಸ್ಟ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಇಂದಿನ ವಿಶೇಷ
ಅತಿಥಿಗಳಂತ ಹೇಳ್ಬೋದು. ನಮ್ ಜೊತೆನೆ ಇರ್ತಕ್ಕಂಥ ಒಬ್ಬ ಹಿರಿಯ ಪಿರಮಿಡ್ ಮಾಸ್ಟರ್ ಅಂತ ಹೇಳ್ಬೋದು. ಸೊ ಶ್ರೀ ಇಮಾಮ್ ನದಾಫ್ ಸರ್, ಸೊ ಅವರಿಗೆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಕರ್ನಾಟಕ ಹಾಗೂ ಮೈತ್ರೇಯ ಧ್ಯಾನ ಈ ಎರಡೂ ಟ್ರಸ್ಟ್ಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋದು ನನ್ನ ಅದೃಷ್ಟಾನೇ ಅಂತಾನೆ ಅನ್ಕೊಳ್ತೀನಿ. ಯಾಕಂದ್ರೆ ಇಂದಿನ ಒಂದು ವಾತಾವರಣದಲ್ಲಿ ಸಸ್ಯಾಹಾರಿಗಳಾಗಿರೋದೇ ಒಂದು ಸವಾಲ್ ಅಂತಾನೆ ಅನ್ಕೊಳ್ಬಹುದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ನಮ್ಮವರೇ ಆದಂತ ಇಮಾಮ್ ನದಾಫ್ ಸರ್ ಸೊ ಕಳೆದ ಹಲವಾರು ವರ್ಷಗಳಿಂದ, ಅಂದ್ರೆ ಸುಮಾರು 20 ವರ್ಷದಿಂದ ಈ ಒಂದು ಸಾಧನೆಯಲ್ಲಿ ತೊಡಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ನದಾಫ್ ಸರ್ ಅವರು ಮೂಲತಃ ಬಿಜಾಪುರ ಜಿಲ್ಲೆಯವರಾಗಿದ್ದು ಸಿಂದಗಿ ಗ್ರಾಮ ಅನ್ನೋ ಒಂದು ಊರಲ್ಲಿ ಅವರು ಒಂದು ಜನ್ಮ ಆಗುತ್ತೆ. ಸೊ ಇವರು ಕಳೆದ 20 ವರ್ಷಗಳಿಂದ GCC ಕಂಟ್ರೀಸ್ ಎಂಬಲ್ಲಿ ಕೆಲಸ ಮಾಡ್ತಾ ಇದ್ದು, ಸುಮಾರು 15 ವರ್ಷಗಳ ಹಿಂದೆನೆ 18 ದೇಶಗಳನ್ನ ಸಂಚಾರ ಮಾಡಿದ್ದಾರೆ. ಸೊ 2015ರಲ್ಲಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವ್ರನ್ನ ಮೀಟ್ ಮಾಡ್ತಾರೆ. ಸೊ ಅವರನ್ನ ಒಂದು ಸಂಧಿಸುವಂತ ಒಂದು ಅವಕಾಶ ಅವ್ರಿಗೆ ಸಿಗುತ್ತೆ. ಸೊ ಹಾಗೇನೆ ನಮ್ಮ ಒಂದು ಸಾಧನೆಯ ಭಾಗವಾದಂತಹ ಸ್ವಾಧ್ಯಾಯ, ಈ ಒಂದು ಸ್ವಾಧ್ಯಾಯದಲ್ಲಿ ಕೂಡ ನದಾಫ್ ಸರ್ ಅವರು ಕೂಡ ಒಂದು ಕೈ ಮೇಲ್ಗೈ ಅಂತಾನೆ ಹೇಳ್ಬೋದು. ಸುಮಾರು 7,000 ಪುಸ್ತಕಗಳನ್ನ ಇದುವರೆಗೆ ಓದಿದ್ದಾರೆ ಮಾಸ್ಟರ್ಸ್. ಸೊ ತುಂಬಾನೇ ಒಂದು ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಒಂದು ಸಾಧನೆಯಲ್ಲಿ ಸ್ವಾಧ್ಯಾಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಒಂದು ಜ್ಞಾನವನ್ನ ಧ್ಯಾನದ ಮೂಲಕನೇ ನಾವು ಜ್ಞಾನ ಪಡ್ಕೊಳ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಇಮಾಮ್ ನದೀಫ್ ಸರ್ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಹಾಗೇನೆ ಈಗ ಪ್ರಸ್ತುತವಾಗಿ ಅವ್ರೇನು ಒಂದು ಗವರ್ಮೆಂಟ್ಸ್ ಅಲ್ಲಿ ಒಬ್ಬ ಬಿಸ್ನೆಸ್ ಮೆನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೇನೆ ಸ್ಪಿರಿಚುವಲ್ ಗೈಡ್. ಸೊ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನದಾಫ್ ಸರ್ ಅವರು ನಮ್ಮ ಪತ್ರಿಜಿ ಅವರೊಂದಿಗೆ ಅತ್ಯಂತ ತುಂಬಾ ಕ್ಲೋಸ್ ಆದಂತ ಒಂದು ಒಡನಾಟವನ್ನ ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಇವರು ದುಬೈ ಮತ್ತು ಈಜಿಪ್ಟ್ ಪ್ರವಾಸದಲ್ಲಿ ಪತ್ರಿಜಿ ಅವ್ರ ಸರ್ ಜೊತೆ ಪ್ರಯಾಣ ಮಾಡಿ ಅವರ ಒಂದು ಒಡನಾಟದಲ್ಲಿ ಬೆಳೆದು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸೊ ಹಾಗೇನೆ ಇವರು ಹಲವಾರು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಒಂದು ಡಿಪ್ಲೊಮಾ ಇನ್ ಫ್ಯಾಮಿಲಿ ಮ್ಯಾನೇಜ್ಮೆಂಟ್. ಸಾಮಾನ್ಯವಾಗಿ ನಾವು ಡಿಪ್ಲೊಮಾ ಅಂತ ಕೇಳಿದೀವಿ, ಎಲ್ಲ ನಾವು ಕೇಳ್ತಾ ಇರೋದೆಲ್ಲ ಟೆಕ್ನಿಕಲ್ ಕೋರ್ಸಸ್ ಅನ್ನ ಕೇಳಿರ್ತೀವಿ. ಬಟ್ ಇವತ್ತು ನಾವು ವಿಶೇಷವಾಗಿ ಡಿಪ್ಲೊಮಾ ಇನ್ ಫ್ಯಾಮಿಲಿ ಮ್ಯಾನೇಜ್ಮೆಂಟ್, ಸೊ ಆ ಒಂದು ವಿಶೇಷವಾದ ಒಂದು ಇದರಲ್ಲಿ ಅವರೊಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗೆಯೇ ಕನ್ನಡದಲ್ಲಿ ಕೂಡ ಏನು ಬೇಕು ಮತ್ತೆ ನೀನೇ ಕಾರಣ ಅನ್ನೋ ಒಂದು 2 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಸೊ ಇಂಥ ಒಂದು ಅದ್ಭುತ ಮಾಸ್ಟರ್ ಇವತ್ತು ನಮ್ಮೊಂದಿಗಿದ್ದಾರೆ. ಸೊ ಅವರು ಈ ಒಂದು ಸಸ್ಯಾಹಾರಕ್ಕೆ ನಮ್ಮ ಒಂದು PSSM ಗೆ ಬಂದು ಪತ್ರಿಜಿಯವ್ರ ಜೊತೆ ಒಂದು ಒಡನಾಟ ಇಟ್ಕೊಂಡು ಹಲವಾರು ಪುಸ್ತಕಗಳನ್ನ ಓದಿ ಈ ಒಂದು ಜ್ಞಾನವನ್ನ ಹಂಚೋದಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೇನೆ ಅವರು ಈ ಧ್ಯಾನದಿಂದ ಹೇಗೆ ಸಸ್ಯಾಹಾರಿ ಆದ್ರು ಅನ್ನೋ ಒಂದು ಅನುಭವವನ್ನ ಅವರ ಒಂದು ಮಾತಿನಲ್ಲೇ ಕೇಳೋಣ ಮಾಸ್ಟರ್ಸ್. ಸೊ ವೆಲ್ಕಮ್ ಟು ಯು ಇಮಾಮ್ ನದಾಫ್ ಸರ್. ಸೊ ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. Yes, continue. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಪತ್ರಿಜಿ ಡೋಂಟ್ ವರಿ ಪತ್ರಿಜಿ ಡೋಂಟ್ ವರಿ ಪತ್ರಿಜಿ
हम हैं तुम्हारे पत्री जी, ओ हम हैं तुम्हारे पत्री जी। पत्री ब्रह्मा पत्री विष्णु पत्री देवो महेश्वरः, पत्री साक्षात् परम ब्रह्म, तस्मै श्री गुरुवे नमः। My dear masters, my dear gods, ನನ್ನ ಎಲ್ಲ ಪಿರಮಿಡ್ ಮಾಸ್ಟರ್ಸ್, ನನ್ನ ಸಹೋದರ ಸಹೋದರಿಯರೇ, ನಾವು ಪತ್ರಿಜಿಯರನ್ನ ಬಹಳಷ್ಟು ಸಮೀಪದಿಂದ ನೋಡಿದ್ದೀನಿ. ಅವ್ರಿಗೆ ಹೋಗಿ ನಾನು ಎಂದೂ ಕೈ ಮುಗಿದು ಅವ್ರ ಮುಂದೆ ನಿಂತಿಲ್ಲ. ಅವ್ರಿಗೆ ಹೋಗಿ ಅಪ್ಕೊಂಡಿದ್ದೆ. ನಾನು ಯಾವಾಗ ಬೆಟ್ಟ ಆಗ್ತೀನಿ ಅಪ್ಕೊಳ್ಳೋದು. ಅವರು ತಮ್ಮ ಮಗ್ಗಲದಲ್ಲೇ ಕುಂದರ್ಸ್ಕೊಂಡು ನನ್ನ ಕಾರ್ಯಕ್ರಮವನ್ನು ಮಾಡ್ತಿದ್ರು, ನನಗ ಸ್ಪೀಚ್ ಮಾಡಕ್ ಕೊಡ್ತಿದ್ರು. So I have met more than 1200 gurus in my life. But the master of the masters, master of the universe, the master of the unconditional love of the universe is Patriji. Unconditional love of the universe is Patriji was showering, is showering, will shower on us. The greatest spiritual master, ಎಷ್ಟು ಸರಳ, ಎಷ್ಟು ಹಾಸ್ಯಭರಿತವಾದ ಅವರ ಮಾತುಗಳನ್ನು ಕೇಳಿದ್ರೆ ನನಗಿನ್ನೂ, ನಾನು ಆಲ್ವೇಸ್ ವಿತ್ ಪತ್ರಿಜಿ. ನಮ್ಮ ಕಡತಾಳದಲ್ಲಿ ಕಾರ್ಯಕ್ರಮದಾಗ ಇದ್ದಾಗ ನಾನು ಸ್ಟೇಜ್ ಮೇಲೆ ವಿಡಿಯೋ ಇದೆ ರೀ. ಸ್ಟೇಜ್ ಮೇಲೆ ಕರೆದು ನನಗೆ ಹೇಳಿದ್ರು, ಏನೋ ಒಂದು ಪ್ರಶ್ನೆ ಕೇಳಿದ್ರು. ನಾ ಹೇಳಿದೆ, ಗುರುಜಿ, 2500 ವರ್ಷಗಳ ಹಿಂದೆ ನಿಮ್ಮ ಜೋಡಿ ನಾನಿದ್ದೆ, ಈಗಲೂ ನಿಮ್ ಜೋಡಿ ಇದ್ದೀನಿ, ಮುಂದನೂ ನಾ ನಿಮ್ ಜೋಡಿ ಇರ್ತೀನಿ, ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳಿದಾಗ ಬಹಳ ಸಂತೋಷ ಪಟ್ರು. ನಾನು ಅವ್ರ ಜೋಡಿನಿದ್ದೆ, ಈಗನೂ ಅವ್ರ ಜೋಡಿ ಇದ್ದೀನಿ. ಅವರ ಶರೀರವನ್ನು ಬಿಟ್ಟು ಹೋಗಿದ್ದಾರೆ, but he is with me. I am talking to him, he is talking to me. He never ever aloof from the universe. He is the master. He is in everybody's heartbeat. He is in everybody's blood circulation. He is in everybody's neurons. He is our being. ಪತ್ರಿಜಿ ಅವರನ್ನ ಎಷ್ಟು ಹೊಗಳಿದ್ರು ಕಡಿಮೆನೆ. Such a wonderful master I ever met in my life, in this life. So ನಂದು ಈಗ ನಾನು ಪರಿಚಯ ಹೇಳಿದ್ರು. ನಾನು 20 ವರ್ಷಗಳ ಕಾಲ ಗಲ್ಫ್ ಕಂಟ್ರಿಲಿ, GCC ಕಂಟ್ರಿ ಅಂದ್ರೆ ಗಲ್ಫ್ ಕಂಟ್ರೀಸ್ ನಲ್ಲಿ ಕೆಲಸ ಮಾಡಿದೆ. 18 ರಾಷ್ಟ್ರಗಳನ್ನು ತಿರುಗಾಡಿದ್ದೀನಿ. ಲಾಸ್ಟ್ ಟೈಮ್ ಪತ್ರಿಜಿ ಅವ್ರ ಜೊತೆ ದುಬೈ ಮತ್ತು ಈಜಿಪ್ಟ್ ಹೋಗಿದ್ದೆ. ಹೋಗಿ ಅಲ್ಲಿಂದ ಮರಳಿ ನಾವು ಹೈದರಾಬಾದ್ ಬಂದೆವು. ಗುರುಗಳು, ನಾನು ಅರ್ಬಿ ಫ್ಲೂಯೆಂಟ್ ಮಾತಾಡ್ತೇನೆ. ಗುರುಗಳು ಹೇಳಿದ್ರು, ಈಜಿಪ್ಟ್ ನಲ್ಲಿ ನಾವು ಒಂದು ಮನೆಯಲ್ಲಿ ಮೆಡಿಟೇಷನ್ ಮಾಡಿಸುವಾಗ ಅರ್ಬಿಯಲ್ಲಿ ನಾನು ಮಾತಾಡುವಾಗ ಗುರುಜಿ ಅವರು, ಪತ್ರಿಜಿ ಸರ್ ಅವ್ರ ಅರ್ಬಿ ಕೇಳಿದ್ರು, ಡೂ ಹಿ ಸ್ಪೀಕ್ ಇಮಾನ್ ಸ್ಪೀಕ್ ಪ್ರಾಪರ್ ಅರಬಿಕ್ ಅಂತ ಹೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರ, ಈ ಸ್ಪೀಕ್ ಬೆಟರ್ ದನ್ ಅಸ್ ಅಂದ್ರು ಅರಬಿಕ್. ಅವಾಗ ಆ ಮಾತಿಗೆ ಹೈದರಾಬಾದ್ ಬಂದು ಗುರುಗಳು ಹೇಳಿದ್ರು, ಪತ್ರಿಜಿ ಅವ್ರು ನನಗೆ, ಇಮಾಮ್, ಯು ಗೋ ಅರಬ್ ಕಂಟ್ರೀಸ್ every month and every 1.5 month, 2 month you go and meditate them. Spread the meditation in every Arab countries. 28 countries are there. Our ಹೇಳಿದ countries 28. Now Guruji, I came from Gulf countries only. Now I want to live my life. My wife is there. My children are there. ಅಂದ್ಕೊಳ್ಳೆ ಅವ್ರು ಬಾಳ ನಕ್ಕು, ಓಕೆ ನೋ ಪ್ರಾಬ್ಲಮ್ ಅಂತೇಳಿ ನನಗ
ಇಲ್ಲೇ ನೀನು ಕಂಟಿನ್ಯೂ ಮಾಡು, ಚಂದಾಗಿ ಮಾಡು ಅಂತ ಹೇಳಿ ಓಕೆ ಸರ್ ಅಂತ ಹೇಳಿದೆ ನಾನು. ಇವಾಗ ವೆಜಿಟೇರಿಯನಿಸಮ್ ಅಂದ್ರೆ ಏನು? ಮಾಂಸಾಹಾರ ಮತ್ತು ಸಸ್ಯಾಹಾರ. ಅದು ಮನುಷ್ಯ ಯಾಕೆ ತಿಂತಾನೆ? ಮತ್ತೆ ಮನುಷ್ಯ ಯಾಕೆ ತಿನ್ನಬಾರದು? ಮನುಷ್ಯನಿಗೆ 5 ಸೆನ್ಸಸ್ಗಳಿವೆ, +1 6ನೇ 6th ಸೆನ್ಸ್ ಅಂತಾರಲ್ಲ, 6ನೇ ಸೆನ್ಸ್, 6 ಸೆನ್ಸ್ಗಳಿವೆ. ಪ್ರಾಣಿಗಳಿಗೆ 3 ಸೆನ್ಸ್ಗಳಿವೆ, ಸಸ್ಯಗಳಿಗೆ 2 ಸೆನ್ಸ್ ಇವೆ, ಮತ್ತು ಮಣ್ಣು ಕಲ್ಲು ಏನು ಇಮ್ಮೂವೇಬಲ್ ಏನದಾವ ಅದಕ್ಕೆ ಒಂದೇ ಸೆನ್ಸ್ ಇದೆ. ನಾವು 1 ಸೆನ್ಸ್ ಇದ್ದಿದ್ದು ತಿನ್ನಲ್ಲ, 2 ಸೆನ್ಸ್ ಇದ್ದಿದ್ದು ಸಸ್ಯ ಆಹಾರವನ್ನ ತಿನ್ಬೇಕು. 3 ಸೆನ್ಸ್ ಐತಿ ಪ್ರಾಣಿಗಳಿಗೆ. ಆ 3 ಸೆನ್ಸ್ ಇದ್ದಿದ್ದು ಯಾವಾಗ ಮನುಷ್ಯ ಅದನ್ನ ಕೊಲ್ಲಲು ಹೋಗ್ತಾನೋ, ನಿಸರ್ಗದ ನೇಮ್ ಇದೆ. ನಮಗೆ ಯಾರೇ ಹೊಡಿಲಕ್ ಬಂದ್ರು ಅಂದ್ರ ನಾವು ಅನ್ಸ್ತೀವಿ, ನಮ್ಗೆ ಯಾರೇ ಕಡಿಲಕ್ ಬಂದ್ರು ಅಂದ್ರೆ ಮತ್ತಿಟ್ಟು ಅನ್ಸ್ತೀವಿ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಭಯದ ವಾತಾವರಣ ಇರ್ತದೆ. ಆ ಭಯದ ವಾತಾವರಣ ಕೇವಲ ನಮ್ಮ ಮನಸ್ಸಿನಲ್ಲಿಲ್ಲ, ನಮ್ಮ ರಕ್ತದ ಕಣಕಣದಲ್ಲಿ ಹರಡ್ತದೆ, ಅಣುದಲ್ಲಿ ಹರಡ್ತದೆ. ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಬಿಲಿಯನ್ಸ್ ಆಫ್ ಸೆಲ್ಸ್, ಬಿಲಿಯನ್ಸ್ ಆಫ್ ಸೆಲ್ಸ್. ಎಲ್ಲಾ ಸೆಲ್ಸ್, ಮಾನವನ ಶರೀರದಲ್ಲಿರುವಂತಹ ಪ್ರತಿಯೊಂದು ಸೆಲ್ಸಿಗೂ ಬೇರೆ ಬೇರೆವಾದ ವಿಚಾರ ಮಾಡುವ ಶಕ್ತಿ ಇದೆ. ದೇ ಆರ್ ಇಂಡಿಪೆಂಡೆಂಟ್, ಬಟ್ ದೇ ಆರ್ ಕ್ಲೋಸ್ಲಿ ನಿಕ್ಟೆಡ್. ಪ್ರತಿಯೊಂದು ಸೆಲ್ಸ್ ನಮ್ಮ ಬಾಡಿಯಲ್ಲಿ ಅವು ಒಂದಕ್ಕೊಂದು ಹೆಲ್ಪ್ ಮಾಡ್ತೇವೆ, ಸಹಾಯ ಮಾಡ್ತೇವೆ. ಹೋಗುವಾಗ ಕಾಲಲ್ಲಿ ಮುಳ್ಳು ನಟ್ರೆ ಬಾಯಿ ಅಂತ ಯಪ್ಪ ಕಾಲಲ್ಲಿ ಮುಳ್ಳು ನಡ್ತು ಅದು ಅನ್ನೋದ್ರಲ್ಲಿ ಸೊಂಟ ಬಾಗ್ತದೆ, ಟ್ರಂಕ್ ಬಾಗ್ತದೆ. ನಂತರ ಕೈ ಹೋಗಿ ಆ ಕಾಲಿಗೆ ಕೈ ಹಸ್ತದ, ಮುಳ್ಳು ತೆಗಿಲಕ್ ಪ್ರಯತ್ನ ಮಾಡ್ತದೆ. ಇಡೀ ಕಾಲಲ್ಲಿ ಒಂದು ಸಣ್ಣ ಮುಳ್ಳು ಲಟ್ಟಾಗ ಇಡೀ ಶರೀರ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತದೆ. ಯಾಕ? ದೇ ಆರ್ ಲವಿಂಗ್, ಅನ್ಕಂಡೀಷನಲ್ ಲವ್ ಆಫ್ ಈಚ್ ಸೆಲ್ಸ್ ಆಫ್ ಹ್ಯೂಮನ್ ಬಾಡಿ. They are loving and they are caring. Even though they are totally individual, they think separately, but unconditional love of each cell of human body. ಮಾನವನ ಶರೀರದಲ್ಲಿರುವ ಪ್ರತಿಯೊಂದು ಸೆಲ್ಸ್, ಬಿಲಿಯನ್ಸ್ ಆಫ್ ಸೆಲ್ಸ್, ಅವು ಅನ್ಕಂಡೀಷನಲಿ ಪ್ರೀತಿಸ್ತವ. ಅದಕ್ಕಾಗಿ ಅಲ್ಲಿ ಒಂದು ಸಣ್ಣ 8 ಸೆಲ್ಸ್ಗೆ ಮುಳ್ಳು ಚುಚ್ಚಿದಾಗ ನೋವಾಗಿದ್ದು ಇಡೀ ಶರೀರನೇ ಭಾಗಿ ಅದನ್ನು ತೆಗಿಲಕ್ಕ, ಆ ನೋವನ್ನ ದೂರ ಮಾಡ್ಲಕ್ಕ ಪ್ರಯತ್ನ ಮಾಡ. ಅಂದ್ರೆ ಇದು 5 ಸೆನ್ಸ್ 6 ಸೆನ್ಸ್ ಇರುವ ಮಾನವನ ಶರೀರದಲ್ಲಿ ಮಾಡುವಂತ ಸೆಲ್ಸ್ ಗಳ ಕೆಲಸ, ಸೆನ್ಸ್ ಇರುವ ಮಾನವನ ಶರೀರದಲ್ಲಿ ಮಾಡುವ ಸೆಲ್ಸ್ ಕೆಲಸ ಮಾಡ್ತದೆ. ಒಂದು, ನಾವು 6 ಸೆನ್ಸ್ ಗಳನ್ನ ತಗೊಂಡು 3 ಸೆನ್ಸ್ ಇರುವ ಪ್ರಾಣಿಗಳನ್ನ ಹತ್ಯೆ ಮಾಡಿ ಅದರ ಮಾಂಸವನ್ನ ತಿನ್ನಲಾಕ ಪ್ರಯತ್ನ ಮಾಡ್ತಾರೆ, ತಿಂತಾರಲ್ಲ. ಅದು ಕೊಲ್ಲಕ ಬಂದಕ್ಕಿಂತಲೂ ಅವು ನಮ್ಗಿಂತಲೂ ಬಹಳ ಸೆನ್ಸಿಟಿವ್ ಇರ್ತಾವ್ರಿ. ಅವು ಅದು ಏನಾರ ಆಗುವಂತ ಮೊದ್ಲೇ ಗುರ್ತಾಗ್ತದೆ. ಅದು ಗುರ್ತಾಗ ಕೊಲ್ಲಕ ನನಗ್ ಬರ್ತಾರ, ನನ್ನ ಮರಣ ಇದೆ ಅಂತ. ಅದು ಅಂಜಲಕ್ ಶುರು ಮಾಡ್ತದೆ, ಶೃಂಖಾಲಕ್ ಶುರು ಮಾಡ್ತದೆ, ತನ್ನಷ್ಟಾನು ಬಚಾವ್ ಮಾಡಕ್ ಪ್ರಯತ್ನ ಮಾಡ್ತದೆ. ಆದ್ರ ಮನುಷ್ಯ ಕೇಳಲ್ಲ. ಅದು ಅಂಜಿ ಪೂರ ತನ್ನ ಬಾಡಿಯಲ್ಲಿ ವಿಷವನ್ನ ಸ್ಪ್ರೆಡ್ ಮಾಡಿಬಿಡ್ತದೆ, ಆ ಅಂಜಿಕೆಯ ವಿಷ. ಮತ್ತ ಆ ಸಂದರ್ಭದಲ್ಲಿ ಆ ಪ್ರಾಣಿಯ ಶರೀರದಲ್ಲಿ ಪ್ರತಿಯೊಂದು ಅಣುವಣದಲ್ಲಿ ವಿಷ, ಅಂಜಿಕೆ ಇವೆಲ್ಲ ಸ್ಪ್ರೆಡ್ ಆಗಿಬಿಡ್ತದೆ. ಆವಾಗ ಆ ಮಾಂಸವನ್ನು ತಂದು ನಾವು ಬೇಯಿಸಿ ತಿಂದಾಗ ಅದರ ಏನು ಅಂಜಿಕೆ ಇರ್ತದ, ನೋವು ಇರ್ತದ, ದುಃಖ ಇರ್ತದ, ಚಿಂತೆ ಇರ್ತದ ಆ ಪ್ರಾಣಿಯಲ್ಲಿ, ತನ್ನ ಪ್ರಾಣದ ಬಗ್ಗೆ, ಆ ಎಲ್ಲಾ ವಿಷಭರಿತವಾದ ಆಹಾರವನ್ನು ನಾವು ತಿಂದಾಗ ಹ್ಯಾಂಗ್ರಿ ಸಂತೋಷದಿಂದ ಇರ್ತೀವಿ.
ಈ ಜಗತ್ತಿನಲ್ಲಿ ಮಾಂಸಾಹಾರ ತುಂಬಾ ಜಾಸ್ತಿ ಇದೆ. ಇದೇ ಜಗತ್ತಿನಲ್ಲಿ ಇದೇ ಸಮಯದಲ್ಲಿ ಟೆನ್ಷನ್ ಜಾಸ್ತಿ ಇದೆ, BP ಜಾಸ್ತಿ ಇದೆ, ಶುಗರ್ ಜಾಸ್ತಿ ಇದೆ, ಚಿಂತೆ ಜಾಸ್ತಿ ಇದೆ, ನೋವು ಜಾಸ್ತಿ ಇದೆ, ಎಲ್ಲನೂ ಇದೆ. ಕಾರ್ ಇದೆ, ಬಂಗ್ಲಾ ಇದೆ, ಹಣ ಇದೆ, ಜಾಬ್ ಇದೆ, ಬಿಸ್ನೆಸ್ ಇದೆ, ಎಲ್ಲನೂ ಇದೆ. ಆದ್ರೂ ಇಷ್ಟು ಯಾಕೆ ಚಿಂತೆ? ಈ ಚಿಂತೆಯಿಂದ ನಮ್ದೆಲ್ಲ ಸರ್ವನಾಶ ಆಗ್ತದೆ. ಚಿಂತಾಯ ನಾಶತೆ ರೂಪಂ, ಚಿಂತಾಯ ನಾಶತೆ ಬಲಂ, ಚಿಂತಾಯ ನಾಶತೆ ಜ್ಞಾನಂ, ವ್ಯಾಧಿರ್ಭವತಿ ಚಿಂತಾಯ. ಚಿಂತೆ ಜ್ಞಾನವನ್ನು ನಾಶ ಮಾಡುತ್ತದೆ, ಚಿಂತೆ ಶಾರೀರಿಕ ರೂಪವನ್ನು ನಾಶ ಮಾಡುತ್ತದೆ, ಚಿಂತೆ ಶಾರೀರಿಕ ಬಲವನ್ನು ನಾಶ ಮಾಡುತ್ತದೆ. ಚಿಂತೆ ರೋಗಗಳಿಗೆ, ವ್ಯಾಧಿಗಳಿಗೆ ಬಾ 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 ಅಂತ ಆಹ್ವಾನ ಮಾಡಿ ಕರೆಯುತ್ತದೆ. ಈ ಚಿಂತೆಗೆ ಮೂಲ ಕಾರಣ ಮಾಂಸಾಹಾರ. ಮಾಂಸಾಹಾರವನ್ನ ತಿಂದಾಗ ನಮ್ಮ ಶರೀರದಲ್ಲಿ ಎಲ್ಲಾ ಚೇಂಜಸ್ ಆಗಿ, ನಮ್ಮ ಸೆಲ್ಗಳಿಗೆ ಇಫೆಕ್ಟ್ ಆಗಿ, ಅವಕ್ಕೆ ಮಾನಸಿಕವಾಗಿ ಇಫೆಕ್ಟ್ ಆಗಿ ನಮ್ಗೆ ಗುರ್ತಾಗೋದಿಲ್ಲ. ಈ ಎಲ್ಲಾ ರೋಗಗಳಿಗೆ, ಚಿಂತೆಗಳಿಗೆ, ಟೆನ್ಷನ್ಗಳಿಗೆ, ನೆಮ್ಮದಿ ಹಾಳಾಗೋದಕ್ಕೆ ಮುಖ್ಯವಾದ ಕಾರಣ ಮಾಂಸಾಹಾರ. ಅದರಲ್ಲಿ ಸ್ಪ್ರೆಡ್ ಆದ ಎಲ್ಲವನ್ನ ನಾವು ನಮ್ಮ ಶರೀರದಲ್ಲಿ ತಗೋತೀವಿ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ಇಸ್ಲಾಂ ಧರ್ಮದಲ್ಲಿ ಹೇಳುತ್ತದೆ ಅಶ್ರಫ್ ಅಲ್ ಮಕ್ಲೂಕ್. ಮಕ್ಲೂಕ್ ಅಂದ್ರೆ ಎಲ್ಲ ಜೀವರಾಶಿಗಳು, ಅಶ್ರಫ್ ಅಂದ್ರೆ ಶ್ರೇಷ್ಠ. ಮಾನವ ಶ್ರೇಷ್ಠ. ಯಾಕೆ ಶ್ರೇಷ್ಠ? ಮಾನವನಿಗೆ ಶ್ರೇಷ್ಠ ಹಿರಿಯರು, ನಮ್ಮ ಅನುಭಾವಿಗಳು, ಶರಣರು, ಸಂತರು, ಮಹಂತರು, ಗುರುಗಳು, ಋಷಿಮುನಿಗಳು ಯಾಕೆ ಹೇಳ್ಯಾರ ಅಂದ್ರೆ, ಮಾನವನಿಗೆ ಆ ಸೃಷ್ಟಿಕರ್ತ ಪರಮಾತ್ಮ, ಈಶ್ವರ, ಅಲ್ಲಾ, ಗಾಡ್, ಏನೇ ಹೆಸರು ಕೇಳಿರಿ, ದ ಸೂಪರ್ ಕಾನ್ಸಿಯಸ್ನೆಸ್ ಆಫ್ ದ ಯೂನಿವರ್ಸ್ ನಮಗೆ 5 ಶಕ್ತಿಗಳನ್ನ ತಾಯಿಯ ಗರ್ಭದಲ್ಲಿರುವಾಗ, ಆತ್ಮ ಯಾವಾಗ ಪ್ರವೇಶ ಇತ್ತು ತಾಯಿಯ ಗರ್ಭದಲ್ಲಿ, ಆವಾಗ 5 ಶಕ್ತಿಗಳನ್ನ ಕೊಟ್ಟು ಕಳಿಸಿದ್ದಾನೆ. ಆ ಶಕ್ತಿಗಳಿಗೆ ನಮ್ಮ ಹತ್ರ ಮಾತ್ರ ಇದೆ, ಮಾನವನ ಹತ್ರ ಮಾತ್ರ ಇದೆ, ಪ್ರಾಣಿಗಳ ಹತ್ರ ಇಲ್ಲ. ಆ ಶಕ್ತಿಗಳು ಸಂಕಲ್ಪ ಶಕ್ತಿ, ಶಾಂಭವಿ ಶಕ್ತಿ, ಸಂಜೀವಿನಿ ಶಕ್ತಿ, ಧಾರಣಾ ಶಕ್ತಿ, ವಿಚಾರ ಶಕ್ತಿ. ಈ 5 ಶಕ್ತಿಗಳು ನಮ್ಮ ಹತ್ರ ಅದಾವ ಅಂತೇಳಿ ನಾವು ಶ್ರೇಷ್ಠ. ಆದ್ರೆ ನಾವು ಪ್ರಾಣಿಗಳಿಗಿಂತಲೂ, ಪಶುಗಳಿಗಿಂತಲೂ ಕಡೆಗಾಗಿಬಿಟ್ಟಿದ್ದೀವಿ. ಯಾಕಂದ್ರೆ ಈ 5 ಶಕ್ತಿಗಳು ನಮಗ್ ಗುರ್ತಿಲ್ಲ. ಸಂಕಲ್ಪ ಶಕ್ತಿ ಏನದ? ಸಂಕಲ್ಪ ಏನ್ ಮಾಡ್ತಿರೋ ಪ್ರತಿಯೊಂದು ನೀವು ಅವಾಗಿಂದ ಅವಾಗ ತಕ್ಷಣ ಪಡಿಲಿಕ್ಕೆ ಸಾಧ್ಯ ಇದೆ. ವಾಟ್ ಎವರ್ ಯು ವಾಂಟ್, ವಾಟ್ ಎವರ್ ಯು डिजायर, तुमको क्या चाहिए, कभी चाहिए, अभी चाहिए, इस वक्त पाने का ताकत संकल्प में है. लेकिन हम जानते नहीं है कैसा संकल्प करना. वो पावर अंदर है, छुपा हुआ है, लेकिन हम नहीं जानते हाउ टू यूज दैट. You have the master key of the universe, you have the key of the treasury, but you don't know how to use that key. You don't know the key is with you. ನಾವು ಬಡವರಾಗಿ ತಿರುಗಾಳತ್ತೀವಿ, ರೋಗಗಳಾಗಿ ತಿರುಗಾಳತ್ತೀವಿ, ಟೆನ್ಷನ್ ತಿರುಗಾಳತ್ತೀವಿ, ನಮ್ಮ ಬದಿಗೆ ಎಲ್ಲ ಅದಾವ ಇದ್ರು. ಆದ್ರ ಇದೆಲ್ಲ ಇದ್ರೂ ಕೂಡ ನಾವು ಮಾನವರಾಗಿ ಬದುಕಲಕತ್ತಿಲ್ಲ. ಯಾಕಂದ್ರೆ ಮಾನವೀಯತೆಯ ಗುಣಗಳು ನಮ್ಮನಿಂದ ಹೋಗಿಬಿಟ್ಟಿವೆ. ಪತ್ರಿಜಿ ಗುರುಗಳು ಮಾನವನಲ್ಲಿ ಮಾನವೀಯತೆ ಗುಣಗಳನ್ನು ಹಾಕಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಸಾವಿರಾರು ಮಂದಿ, ಕೋಟ್ಯಾಂತರ ಮಂದಿ ಆಲ್ ಓವರ್ ದ ವರ್ಲ್ಡ್ ಬೀಜವನ್ನು ಬಿತ್ತೋಗಿದ್ದಾರೆ. ಈ ನನ್ನಲ್ಲಿ ಬೀಜ ಬಿತ್ತಿದ್ರು, ನಿಮ್ಮಲ್ಲಿ ಬೀಜ ಬಿತ್ತಿದ್ರು, ಮತ್ತೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ಕೋಟ್ಯಾಂತರ ಮಂದಿ ಬೀಜ ಬಿತ್ತು ಹೋಗಿದ್ದಾರೆ. ಇವತ್ತಿಲ್ಲ ನಾಳೆ ಆ ಬೀಜ ಹೆಮ್ಮರವಾಗಿ ಬೆಳೆದು ಇಡೀ ವಿಶ್ವವನ್ನೇ ಒಂದು ಮರದ ಕೆಳಗೆ, ಸಸ್ಯಾಹಾರದ ಕೆಳಗೆ ತರ್ತದ ಅನ್ನೋಂತ ನನ್ನ ವಿಶ್ವಾಸ. ಆ ಒಂದು ಬೀಜವನ್ನ ಬಿತ್ತಿದಂತ ಗುರುಗಳು, ಶ್ರೇಷ್ಠ ಗುರುಗಳು,
ಈ ಪ್ರಾಣಿಗಳನ್ನ ನಾವು 3 ಸೆನ್ಸಸ್ ಇರುವ ಪ್ರಾಣಿಗಳನ್ನ ಕೊಲ್ತೀವಿ. ಅದರಲ್ಲಿರುವ ಎಲ್ಲಾ ವಿಷಗಳನ್ನ, ನೋವುಗಳನ್ನ, ಅಂಜಿಕೆಗಳನ್ನ, ರೋಗಗಳನ್ನ ನಮ್ಮೊಳಗ ಟ್ರಾನ್ಸ್ಫರ್ ಮಾಡ್ತೀವಿ. ಈ 84 ಲಕ್ಷ ಜೀವರಾಶಿಗಳು ಕೂಡ ಆತ್ಮನೇ. ಅದರಲ್ಲಿಯೂ ಆತ್ಮ ಇದೆ. ನನ್ನ ಹಾಗೆ ನನ್ನ ಶರೀರದಲ್ಲಿ ನಾನು ಕೂತು ನಾನು ಹೀಗೆ ಹೆಂಗ್ ಮಾತಾಡ್ತೀನಲ್ಲೋ, ನಾನು ಒಂದು ಆತ್ಮ. ಇದೇ ರೀತಿ ಇದೇ ಆತ್ಮ ಅದರಲ್ಲಿನೂ ಇದೆ. ಅದು ಕೊಂದಾಗ ಅದಕ್ಕೆ ಎಷ್ಟು ನೋವಾಗ್ತದೋ ಆ ಆತ್ಮದಲ್ಲಿ ಅಷ್ಟು ನೋವು. ಅದು ಶರೀರವನ್ನ ನಾವು ತಿಂದಾಗ ಆ ಶರೀರದಲ್ಲಿ ಉತ್ಪತ್ತಿ ಆಗುವಂತ ಎಲ್ಲಾ ಕಲ್ಮಶಗಳನ್ನ ನಮ್ಮ ಶರೀರದಲ್ಲಿ ಹಾಕೋತೀವಿ, ನಮ್ಮ ಮನಸ್ಸಿನ ಹಾಕೋತೀವಿ. ಇದಕ್ಕೆ ನಾವು ಅಸಂತು. ತಿಳಿದು ನೋಡ್ರಿ, ಮಾಂಸಾಹಾರಿಗಳು ಈಗ ಯಾರು ಕೇಳ್ತಾ ಇದ್ರ ತಿಳಿದು ನೋಡ್ರಿ, ಮಾಂಸ ಅಂದ್ರೆ ಏನು. ನಂದು ಒಂದು ಸ್ವಲ್ಪ ಇಲ್ಲಿ ಒಂದು ಚೂಟಿದ್ರೆ ಎಷ್ಟು ಬೇನೆ ಆಗುತ್ತದೆ, ಒಂದು ಮುಳ್ಳು ನಟ್ಟಿದ್ರೆ ಎಷ್ಟು ಬೇನೆ ಆಗ್ತದೆ, ಒಂದು ಸೂಜಿ ಚುಚ್ಚಿದ್ರೆ ಡಾಕ್ಟರ್ ಬಂದಾಗ ಹೋಗ್ತಾರೆ, ಸೂಜಿ ಚುಚ್ಚಿದ್ರೆ ಎಷ್ಟು ಬೇನೆ ಆಗ್ತದೆ. ಆ ನೋವು ಅದಕ್ಕೂ ಆಗ್ತದೆ. ಇದು ಸ್ವಲ್ಪ ವಿಚಾರ ಮಾಡಿದ್ರೆ, ವಿಚಾರ ಮಾಡಿ ಅರ್ಥ ಮಾಡಿಕೊಂಡು ಮಾಂಸಾಹಾರದಿಂದ ದೂರ ಆಗ್ಲಕ್ ಸಾಧ್ಯ ಇದೆ. ಬೈ ಫೋರ್ಸ್ ಆಗಲ್ಲ. ನಾವು ತಿಳುವಳಿಕೆಯನ್ನು ಹೇಳಬಹುದು, ನಾವು ಕನ್ನಡಿಯನ್ನು ತೋರಿಸಬಹುದು. ಇದರಿಂದ ಹಿಂಗ ಆಗ್ತದಪ್ಪ, ನಿನಗೆ BP, ಶುಗರ್, ಹಾರ್ಟ್, ಕಿಡ್ನಿ, ಲಿವರ್, ಅದು ಇದು ಎಲ್ಲಾ ಸುಡುಗಾಡು ಸಿದ್ಧನ ಮಟ್ಟ ಏನಾಗಿದೆ ನಿನ್ ಶರೀರದಾಗ, ಅದು ಮಾಂಸಾಹಾರದಿಂದ ಆಗಿದೆ ತಮ್ಮ, ನೋಡು ತಂಗಿ, ನೋಡು. ತೋರಿಸಬಹುದು. ಆ ಪ್ರಜ್ಞಾವಂತ ಮನುಷ್ಯರು, ಪ್ರಜ್ಞಾವಂತ ಮಾನವರು ಅದನ್ನು ಹಿಡ್ಕೊಂಡು ತಮ್ಮ ಜೀವನದಲ್ಲಿ ಪರಿವರ್ತನೆ ತರ್ತಾರೆ. ಇಲ್ದೇ ಆದ್ರೆ ಇಲ್ಲ. ನಿಮ್ಮ ಭಾವನೆ ಚೇಂಜ್ ಆಗ್ಬೇಕು. ಯದ್ಭಾವಂ ತದ್ಭವತೆ. ಭಾವನೆ ಚೇಂಜ್ ಆದಾಗ ಮಾತ್ರ ನಿಮ್ಮ ಜೀವನ ಚೇಂಜ್ ಆಗುತ್ತದೆ. ನಿಮ್ಮ ವಿಚಾರದಲ್ಲಿ ಪರಿವರ್ತನೆ ಬರಬೇಕು. ನಿಮ್ಮ ವಿಚಾರದಲ್ಲಿ ಪರಿವರ್ತನೆ ಬಂದಾಗ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರಬೇಕು. ಮಾಂಸಾಹಾರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ಮರಿ ಮುಂದೆ ಇಟ್ಟು ಅದನ್ನ ನೋಡಿ ದಿಟ್ಟಿಸಿ ನೋಡ್ರಿ. ಅದ ನೋಡಿದಾಗ ನಿಮ್ಗೆ ಆಟೋಮೆಟಿಕ್ ಮನಸ್ಸಿನಲ್ಲಿ ಬೇಡಪ್ಪ ಇದು. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್, ಚೇಂಜ್ ಯುವರ್ ಥಾಟ್. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬೇಕು ಅಂದ್ರ ನಿಮ್ಮ ವಿಚಾರದಲ್ಲಿ ಪರಿವರ್ತನೆ. ಎಲ್ಲಿ ತನಕ ವಿಚಾರದಲ್ಲಿ ಪರಿವರ್ತನೆ ಬರಲು ಅಲ್ಲಿ ತನಕ ಜೀವನದಲ್ಲಿ ಪರಿವರ್ತನೆ ಸಾಧ್ಯ ಇಲ್ಲ. ವಿಚಾರದಲ್ಲಿ ಪರಿವರ್ತನೆ ಬಂದಾಗ ಜೀವನದಲ್ಲಿ ಪರಿವರ್ತನೆ. ನಾವು ಜೀವನದಲ್ಲಿ ಪರಿವರ್ತನೆ ತಂದು ನಾವು ಸುಖದಿಂದ, ಸಂತೋಷದಿಂದ, ನೆಮ್ಮದಿಯಿಂದ, ಅನನ್ಯ ಪ್ರೀತಿಯಿಂದ ಎಲ್ಲಾ ವಿಶ್ವವೇ ನನ್ನ ಕುಟುಂಬ ಅಂತೇಳಿ, ನನ್ನ ಸೋದರ ಅಂತೇಳಿ, ನಾವೆಲ್ಲರೂ ಮಾನವರು ಒಂದು ಅಂತೇಳಿ ತಿಳ್ಕೊಂಡು ನಾವು ಈ ಜೀವನ ತೆಗೆದ್ರ ಮೃತ್ಯು ಕೂಡ ಅಮೃತವಾಗುತ್ತದೆ. ಮೃತ್ಯೋರ್ಮಾಂ ಅಮೃತಂಗಮಯ. ಮೃತ್ಯು ಅಮೃತವಾಗ್ತದೆ. ಇಲ್ದೆ ಹೋದ್ರೆ ಮೃತ್ಯು ದೇವತೆ ಆ ಕಡೆ ಜಗ್ತಿರ್ತಾರ, ನಾವು ಈ ಕಡೆ ಜಗ್. ಮೃತ್ಯು ನಡಿಯಪ್ಪ ಆಯ್ತು, ಇಲ್ಲ ನಾನು ಮಕ್ಕಳ ಲಗ್ನ ಮಾಡ್ತೀನಿ, ನಾನು ಸೊಸೆಯರ್ ನಡ್ಸ್ಬೋದು. ಇನ್ನ ಹೆಣ್ಮಕ್ಳಿನ ನೋಡಿ, ನಾನು ಸೊಸಿ ಈಗ ಒಂದ ಸಖಿ ಸ್ವಲ್ಪ ನಡ್ಸ್ಕೊಬೇಕಲ್ಲ. ಆಕೆ ನೋಡ್ಬೇಕು ಏನ್ ಮಾಡ್ತಾಳೋ ಏನಿಲ್ಲ, ಏನ್ ಹಾಳು ಮಾಡ್ತಾಳೋ, ಏನ್ ಸುಡ್ತಾಳೋ, ಏನ್ ಮಾಡ್ತಾಳೋ, ಹಿಂಗ ಹತ್ತಿದಾರು. ಜೀವನ ಸಿಂಪಲ್ ಇದೆ, ಸರಳ ಇದೆ, ವಂಡರ್ಫುಲ್ ಇದೆ, ಬ್ಯೂಟಿಫುಲ್ ಇದೆ, ಮಾರ್ವಲೆಸ್ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ನಕ್ಕುವಂತ ಆರಾಮನಿಂದ ಜೀವನ ತೆಗೆದು ನಾವು ಈ ಜಗತ್ತಿನಿಂದ ಈ ಶರೀರವನ್ನು ಬಿಟ್ಟು ಪತ್ರಿಜಿಯವರ ಕಡೆ ಹೋಗೋಣ. ಬಹಳ ಚಂದಿದ್ದಾರೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಸನ ಭವತು ಸನೋ ಭುವತು ಸವೀರಂ ಕರ್ವಾವಹೆ ತೇಜಸ್ವಿನಾಮದೀತಮಸ್ತು ಮಹಾವಿದ್ವಿಷಾವಹೆ. ಓಂ ಶಾಂತಿ ಶಾಂತಿ ಶಾಂತಿ. ಸಂಸ್ಕೃತ ಶ್ಲೋಕನ್ನ ಓದ್ತೀವಿ, ಉಪನಿಷತ್ತನ್ನ ಓದ್ತೀವಿ, ಅದ್ರ ಅರ್ಥ ತಿಳ್ಕೊಳ್ಳೋದು ಓದ್ತೀವಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಸಂಪೂರ್ಣ ಬ್ರಹ್ಮಾಂಡ
ಎಂಟೈರ್ ಯೂನಿವರ್ಸ್ ವ್ಯಾಪ್ತಮೇನ ಚರಾಚರಂ, ಅಣುವಣದಲ್ಲಿ ಕಣಕಣದಲ್ಲಿ ವ್ಯಾಪ್ತ ಆಗೈತಿ. ಏನು? ಪರಮಾತ್ಮ, ಗಾಡ್, ಈಶ್ವರ್, ಪತ್ರಿಜಿ. We are not away from the God. God is not away from us. We are in God. God is in us. So that's why Patriji Guruji was saying, my dear masters, my dear gods. ಅವ್ರು ಸಿಂಪಲ್ ಆಗಿ ಹೇಳ್ತಿದ್ರು. ಆ ಶಬ್ದದ ಅರ್ಥ ನೋಡ್ರಿ. My dear masters, my dear gods. Wow. What a beautiful, what a wonderful word it is. ನಾವು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವ್ರು ಹೊಳ್ಳಿ ನಮಸ್ಕಾರ ಮಾಡ್ತಿದ್ರು. ಯಾರೇ ಅವ್ರಿಗೆ ಕಾಲ್ ಬಿದ್ರೆ ಅವ್ರು ಹೊಳ್ಳಿ ಕಾಲಿಗೆ ಬೀಳ್ತಿದ್ರು. It means the great master of the universe, Patriji, never ever distinguish anybody apart from him. When I embraced him, ನಾನು ಅವನ ಪತ್ರಿಜಿ ಅವರನ್ನ ನಾನು ಅಪ್ಪುಗೆ ಮಾಡಿದಾಗ, ಎಂಬ್ರೇಸ್ ಮಾಡಿದಾಗ, ಪತ್ರಿಜಿ ನಾನು ಒಂದಾಗಿ ಬಿಡ್ತಿತ್ತು. ನೋ ಡಿಫರೆನ್ಸ್ ಎಟ್ ಆಲ್. ಸೊ my dear masters, change the habit of non-vegetarian to vegetarian. Change always brings happiness. Change always brings happiness. Change is the law of nature. Everything has been changing. We have to change according to the change. ಸೃಷ್ಟಿಯ ನಿಯಮ ಇದೆ, ಪರಿವರ್ತನೆ ಆಗ್ತಾ ಇದೆ. ನಾವು ಎಲ್ಲಿದ್ದೇವೋ ಗುರುತಿಲ್ಲ. ತಾಯಿ ಗರ್ಭದಲ್ಲಿ ಕ್ರೋಮೋಸೋಮ್ಸ್ ಆಗಿ ಬಂದೆವು. ಅದರೆಲ್ಲ ಸಣ್ಣ ಶರೀರ ಇತ್ತು. ನಂತರ ಆತ್ಮ ಪ್ರವೇಶ ಆಯ್ತು. ಮಗು ಅಲ್ಲಾಡ್ಲಕತ್ತು. ತಾಯಿಯ ಹೊಕ್ಕಳ ಹುರಿಯಿಂದ ಮಗುವಿನ ಹೊಕ್ಕಳ ಹುರಿಗೆ ಜಾಯಿಂಟ್ ಮಾಡಿ, ತಾಯಿ ತಿಂದಂತ ಆಹಾರವನ್ನ ಫಿಲ್ಟರ್ ಮಾಡಿ, ಮಗುವಿನ ಶರೀರಕ್ಕೆ ಬೇಕಾದಂತ ಆಹಾರವನ್ನ ಸಪ್ಲೈ ಮಾಡ್ತಾನ ದೇವರು, ಸೃಷ್ಟಿಕರ್ತ, ಭಗವಾನ್, ಈಶ್ವರ್. ಅವನಿಗೆ ಗುರ್ತದೆ ಮಗುವಿಗೆ ಹಸು ಆಗ್ತದೆ, ಇದು ಆಹಾರ ಶರೀರ ಬೆಳಿಬೇಕು ಅನ್ನೋದು. ತಾಯಿಯ ಹೊಕ್ಕಳ ಹುರಿಯಿಂದ ಮಗುವಿನ ಹೊಕ್ಕಳ ಹುರಿ ಗಂಟಾಕಿ ತಾಯಿ ತಿಂದಂತ ಆಹಾರವನ್ನ ಫಿಲ್ಟರ್ ಮಾಡಿ ಮಗುವಿಗೆ ಸಪ್ಲೈ ಮಾಡ್ತಾನ. ನಂತರ 9 ತಿಂಗಳ 10 ದಿವಸ ಆಗುವ ಆ ಮಗು ಸೃಷ್ಟಿಗೆ ಬರುವ 3-4 ದಿನಗಳ ಮೊದಲೇ ತಾಯಿಯ ಮನೆಯಲ್ಲಿ, ತಾಯಿಯ ಸ್ತನದಲ್ಲಿ ಹಾಲು ಕೊಡ್ತಾನೆ. ಯಾಕಂದ್ರೆ ಆ ಸೃಷ್ಟಿಕರ್ತನ ಗುರ್ತಿದೆ, ಈ ಮಗು ವೃತ್ತಿ ಮೇಲೆ ಬರ್ತದ, ಅದಕ್ಕೆ ಆಹಾರ ಬೇಕು ಅಂತೇಳಿ ತಾಯಿಯ ಮೊಲೆಯಲ್ಲಿ, ತಾಯಿಯ ಸ್ತನಗಳಲ್ಲಿ ಹಾಲನ್ನ ಕೊಡ್ತಾನೆ. ಮಗು ಹುಟ್ಟಿ 6 ತಿಂಗಳಾಯ್ತು, ತಾಯಿಯ ಮನೆ ಹಾಲನ್ನ ಉಣ್ತಾ ಇದೆ. ಈ ತಾಯಿಯ ಹಾಲನ್ನ ಸಾಕಾಗೋದಿಲ್ಲ ಅಂತೇಳಿ ಸೃಷ್ಟಿಕರ್ತ ಏನ್ ಮಾಡ್ತಾನೆ, ಮಗುವಿಗೆ ಹಲ್ಲು ಕೊಡ್ಲಾಕ್ ಶುರು ಮಾಡ್ತಾನೆ. ಯಾಕೆ ಹಲ್ಲು ಕೊಡ್ತಾನೆ? ಹೊರಗಿನ ಆಹಾರವನ್ನ ತಿಲ್ಲಿ, ಸಸ್ಯ ಆಹಾರವನ್ನ ತಿಲ್ಲಿ, ಅವನ ಶರೀರ ಅವಶ್ಯಕತೆ ಐತಿ. ಸೃಷ್ಟಿಕರ್ತ ಎಲ್ಲಾನು ಮಾಡ್ತಾ ಇದ್ದಾನೆ, ಆದ್ರೆ ನಮಗದು ಪರಿವೇ ಇಲ್ಲ, ಅರಿವಿಲ್ಲ, ಜ್ಞಾನ ಇಲ್ಲ. ಅದಕ್ಕಾಗಿ ನಾವು ತೊಂದರೆದಾಗಿದ್ದೀವಿ. ಪತ್ರಿಜಿ ಅವರು ನಮ್ಮೆಲ್ಲ ಕಣ್ಣು ತೆರೆದ್ರು. ಅಜ್ಞಾನ ತಿಮಿರಂದಾಶ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದ ಕಣ್ಣಲ್ಲಿ ಜ್ಞಾನದ ಅಂಜನೆಯನ್ನು ಹಚ್ಚಿ ನಮ್ಮ ಕಣ್ಣುಗಳನ್ನು ತೆರೆದು ನಮ್ಮ ಒಳಗಡೆ ಜ್ಞಾನದ ಬೀಜವನ್ನು ಬಿತ್ತಿ ಹೋಗಿದ್ದಾರೆ ಪತ್ರಿಜಿಯವರು. ಅದಕ್ಕೆ ನಿಮ್ಮ ಕರ್ತವ್ಯ, ಎಲ್ಲಿ ತನಕ ಈ ಪೃಥ್ವಿ ಮೇಲೆ ಇರ್ತೀವೋ ಅಲ್ಲಿ ತನಕ ಸುಜ್ಞಾನ, ಧ್ಯಾನ, ಸ್ವಾಧ್ಯಾಯ, ರೀಡಿಂಗ್ ಬುಕ್ಸ್ ಇದೆಲ್ಲ ಮಾಡ್ರಿ. ನೀವು ಈ ಜಗತ್ತಿನ ಹೊಲಸ ಏನ್ ತುಂಬಿದ್ದು ತಲೆ ಒಳಗ ತೆಗೆದು ಬಿಡ್ರಿ. ಯಾರು ನಿಮ್ಮವರಲ್ಲ, ನಿಮ್ಮ ಗಂಡ ನಿಮ್ಮವಲ್ಲ, ನಿಮ್ಮ ಮಕ್ಕಳು ನಿಮ್ಮವರಲ್ಲ, ನಿಮ್ಮ ಹೆಂಡತಿ ನಿಮ್ಮವರಲ್ಲ, ನಿಮ್ಮ ತಾಯಿ ತಂದೆ ನಿಮ್ಮವರಲ್ಲ, ನಿಮ್ಮ ಅಣ್ಣ ತಮ್ಮರು ನಿಮ್ಮವರಲ್ಲ, ನಿಮ್ಮ ಸಂಬಂಧಿಕರು ನಿಮ್ಮವರಲ್ಲ, ನಿಮ್ಮ ಗೆಳೆಯರು ನಿಮ್ಮವರಲ್ಲ, ನಿಮ್ಮ ಬಾಸ್ ನಿಮ್ಮವರಲ್ಲ. ಯಾರು ನಿಮ್ಮವರಲ್ಲ, ನಮ್ಮವರಲ್ಲ. ನಮ್ಮವ್ರು ಯಾರು?
ನಾನು ಒಬ್ಬನೇ ಬಂದಿನಿ, ಒಬ್ಬನೇ ಹೋಗ್ತೀನಿ. ಆ ಒಬ್ಬನೇ ಬಂದಿಯೊಳಗೆ ಒಬ್ಬನೇ ಹೋಗೋದ್ರಾಗ ಇವರೆಲ್ಲ ಯಾರು? ಗಂಡ, ಹೆಂಡತಿ, ತಾಯಿ, ತಂದೆ, ಅಕ್ಕ, ತಂಗಿ, ಇವರೆಲ್ಲ ಯಾರು? ಇವರು ನಾನು ಹೊಂಟಂತ ಟ್ರೈನ್ನಲ್ಲಿ, ರೈಲ್ವೆಯಲ್ಲಿ, ಆ ರೈಲ್ವೆ ಡಬ್ಬಿಯಲ್ಲಿ ಬಂದು ಕೂತವ್ರು ಇವರು ಪ್ರಯಾಣಿಕರು, ನಾನು ಪ್ರಯಾಣಿಕ. ನಮ್ಮ ತಾಯಿ ತಂದೆ ಕೂತಿದ್ರು, ಅದ್ರಲ್ಲಿ ನಾನ್ ಬಂದೆ. ನಾನು ಬಂದು ನಮ್ಮ ತಾಯಿ ತಂದೆ ಬಹಳ ಅನನ್ಯ ಸಂಬಂಧವನ್ನು ಬೆಳೆಸಿದೆ. ಅವ್ರು ಊಟ ಕೊಟ್ರು, ಚಹಾ ಕೊಟ್ರು, ನೀರ್ ಕೊಟ್ರು, ಎಲ್ಲ ಕೊಟ್ರು. ಬಹಳ ಒಂದು ಸಂಬಂಧ ಆಯ್ತು. ಮುಂದೆ ಒಂದು ಸ್ಟೇಷನ್ ಹೋದಾಗ ನನ್ನ ಹೆಂಡತಿ ಬಂದ್ಲು. ಆ ನನ್ನ ಹೆಂಡತಿನ ನನ್ನ ಜೊತೆ ಬಹಳ ಪ್ರೀತಿಯಿಂದಿದ್ಲು. ಮತ್ತೊಂದು ಸ್ಟೇಷನ್ ಹೋದಾಗ ನನ್ನ ಮಕ್ಕಳು ಬಂದು ಅಲ್ಲಿ ಆ ಡಬ್ಬಿ ಒಳಗೆ ಬಂದ್ರು, ಒಂದೇ ಕಂಪಾರ್ಟ್ಮೆಂಟ್ ಬಂದ್ರು. ಮುಂದೆ ಹಿಂಗೆ ಪ್ರಯಾಣ ನಡೀತಾ ಇದೆ. ಒಂದು ಸ್ಟೇಷನ್ ನಲ್ಲಿ ನನ್ನ ತಾಯಿ ತಂದೆ ಇಳಿದ್ರು. ಒಂದ್ಸಲ ತಂದೆ ಇಳಿದ, ಒಂದ್ಸಲ ತಾಯಿ ಇಳಿದ್ರು. ತಂದೆ ಇಳಿದಾಗ ತಾಯಿ ಇಳಿಲಿಲ್ಲ, ತಾಯಿ ಇಳಿದಾಗ ನಾನ್ ಇಳಿಲಿಲ್ಲ. ಈಗ ನನ್ನ ಸ್ಟೇಷನ್ ಬಂದಾಗ ನಾನ್ ಇಳಿತೀನಿ, ನನ್ನ ಹೆಂಡತಿನೂ ಇಳಿದಿಲ್ಲ, ನನ್ನ ಮಕ್ಕಳನ್ನು ಇಳಿದಿಲ್ಲ. ನೀವು ಎಷ್ಟೇ ಪ್ರೀತಿ ಮಾಡ್ರಿ, ಅದು ನಿಮ್ಮ ಜಗತ್ತನೇ ಅಲ್ಲ. ಅದು ಪ್ರಯಾಣಿಕರದೊಳಗೆ ಬಂದು ಕೂತಾರ. ದೋಸ್ತಿ ಆಗ್ಯದ, ಫ್ರೆಂಡ್ಶಿಪ್ ಆಗ್ಯದ, ಗೆಳತನ ಆಗ್ಯದ. ಪ್ರೀತಿಯಿಂದ, ಪ್ರೇಮದಿಂದ, ಕರುಣೆಯಿಂದ, ದಯದಿಂದ ನಾವೆಲ್ಲರೂ ಕೂಡಿ ಹೊಂಟಿದ್ದೀವಿ. ಜಗಳ ಆಡ್ಕೋತ, ಈಗ ಜಗಳನೇ ಜಗಳ ಐತಿ, ಹೊಂಟಿವಿ ಇದ್ರಾಗ. ಆದ್ರ ನಾನೇ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೇ ನನ್ನ ಜಗತ್ತೆ ಅಂತ ಕುಂದ್ರದು ದೊಡ್ಡ ಮೂರ್ಖತನ. ಹೇಳ್ರಿ, ಹೇಳ್ರಿ, ಎಚ್ಚರಾರಿ, ನಿಮ್ಮ ತಲೆಯನ್ನು ಉಪಯೋಗಿಸ್ರಿ. ನೀವು ಯಾರು? ಹೂ ಆರ್ ಯು? ವೈ ಯು ಕೇಮ್ ಇನ್ ಟು ದ ಎಕ್ಸಿಸ್ಟೆನ್ಸ್ ಆಸ್ ಎ ಹ್ಯೂಮನ್ ಬೀಯಿಂಗ್? ಫಾರ್ ವಾಟ್ ಪರ್ಪಸ್ ಯು ಆರ್ ಆನ್ ದಿಸ್ ಪ್ಲಾನೆಟ್ ಅರ್ತ್? ವೇರ್ ಯು ಆರ್ ಗೋಯಿಂಗ್? ವೇರ್ ಯು ಹ್ಯಾವ್ ಟು ಗೋ? which is your direction? Which is your goal? Which is your ambition? Which is your aim? We have to understand this one. Then only ನಮ್ಮ ಮನಸ್ಸು ಆವಾಗ ವಿಶಾಲವಾಗ್ತದೆ, ವಿಶಾಲವಾಗಿ ಹರಡುತ್ತದೆ. ಆವಾಗ ನಾವು ಮನುಷ್ಯರಾಗ್ತೀವಿ. ಮನುಷ್ಯರಾಗ ಎಲ್ಲ ಯಾರೇ ಇರ್ಲಿ, ನಿಮ್ ಜೊತೆಲಿ ಇರ್ತಲ್ಲ, ಗಂಡ, ಹೆಂಡತಿ, ಮಗು, ಮಕ್ಕಳು, ತಾಯಿ ತಂದೆ, ಎಲ್ಲರನ್ನ ಪ್ರೀತಿ ಮಾಡಿ. ಗಿವ್ ದೆಮ್ ಅನ್ಕಂಡೀಷನಲ್ ಲವ್, ಗಿವ್ ದೆಮ್ ಅನ್ಕಂಡೀಷನಲ್ ಸಪೋರ್ಟ್, ವಾಟ್ ಎವರ್ ಯು ಹ್ಯಾವ್. ನೀವು ಹೊಟ್ಟೆ ಕಿಚ್ಚು ಬಿಡೋದು, ಜಲಸಿ ಆಗೋದು, ಜಗಳ ಆಡೋದು, ನನ್ನಿಂದ ಎಲ್ಲಾ ಸೃಷ್ಟಿ ನಡೀತದೆ, ನನ್ನಿಂದ ಮನೆ ನಡೀತದೆ, ನನ್ನಿಂದ ನಾನು ಹೆಂಡತಿ ಬದುಕ್ತಾರೆ, ನನ್ನಿಂದ ತಾಯಿ ತಂದೆ ಬದುಕ್ತಾರೆ, ನನ್ನಿಂದ ನನ್ನ ಮಕ್ಕಳು ಬದುಕ್ತಾರೆ, ಅದು ಸುಳ್ಳು. 100% ಸುಳ್ಳು. ನೀನ್ ಏನು ಮಾಡ್ಲಕ್ ಆಗಲ್ಲ. ಆ ಸೃಷ್ಟಿಕರ್ತ ಎಲ್ಲನ್ನು ಸೃಷ್ಟಿ ಮಾಡಿದಾನ, ಅವನು ಮಾಡ್ತಾ ಇದ್ದಾನೆ. ಮನುಷ್ಯನಿಗೆ ಎಷ್ಟೇ ವಿಜ್ಞಾನಿಗಳಿದ್ರು ಒಂದಿಷ್ಟು ಮಣ್ಣು, ಒಂದು ಚೂರು ಮಣ್ಣು ತಯಾರು ಮಾಡಕ್ಕಾಗಲ್ಲ, ಒಂದು ಹನಿ ನೀರು ತಯಾರು ಮಾಡ್ಲಕ್ಕಾಗಲ್ಲ, ಒಂದೇ ಸಲ ಉಸಿರಾಡುವಂತ ಗಾಳಿ ತಯಾರು ಮಾಡ್ಲಕ್ಕಾಗಲ್ಲ. ಏನ್ ಮಾಡ್ತಾನ್ರಿ ಮನುಷ್ಯ? ಎಲ್ಲೋ ಸೂರ್ಯ 15 ಕೋಟಿ, ಅಷ್ಟು ದೂರ ಸೂರ್ಯ ಎಷ್ಟು ಶಕ್ತಿಯನ್ನು ನಮ್ಗೆ ಕೊಡ್ತಾ ಇದ್ದಾನೆ. ವಿಚಾರ ಮಾಡಿ ನೋಡಿ ಹೆಂಗ್ ಸೃಷ್ಟಿ ನಡೀತದೆ. ಬರೀ ನಾನು ನೀವ್ ಏನು ಇಲ್ಲ ರೀ. ನಾವು ಮನುಷ್ಯರು ಕೂಡ ಇಲ್ಲ. ಮನುಷ್ಯನ ಶರೀರದಲ್ಲಿ ಪ್ರಾಣಿಗಳಾಗಿ ಕೂತೀವಿ ನಾವು. ಜ್ಞಾನ ಇಲ್ಲ. ಏನ್ ಡಿಫರೆನ್ಸ್ ಅದ್ರಿ ಮನುಷ್ಯರಿಗೆ ಪ್ರಾಣಿಗಳಿಗೆ? ಮನುಷ್ಯರು ಹುಡ್ತಾವ, ಪ್ರಾಣಿಗಳು ಹುಡ್ತಾವ. ಮನುಷ್ಯರು ಪ್ರಾಯಕ್ ಬರ್ತಾರ, ಪ್ರಾಣಿಗಳು ಪ್ರಾಯಕ್ ಬರ್ತಾವ. ಮನುಷ್ಯರು ಮೈಥುನ ಮಾಡ್ತಾರ, ಪ್ರಾಣಿಗಳು ಮೈಥುನ ಮಾಡ್ತಾವ. ಮನುಷ್ಯರು ಮಕ್ಕಳು ಹಡಿತಾರ, ಪ್ರಾಣಿಗಳು ಮಕ್ಕಳು ಹಡಿತಾವ. ಮನುಷ್ಯರು ತಮ್ಮ ಆಹಾರ ತಿಂತಾರ, ಪ್ರಾಣಿಗಳು ತಮ್ಮ ಆಹಾರ ತಿಂತಾವ. ಮನುಷ್ಯರು ಆರಾಮ್ ತಪ್ಪ ಬೀಳ್ತಾರ, ಪ್ರಾಣಿಗಳು ಆರಾಮ್ ತಪ್ಪ ಬೀಳ್ತಾವ. ಮನುಷ್ಯರು ಸಾಯ್ತಾರ ಮತ್ತು ಪ್ರಾಣಿಗಳು ಸಾಯ್ತಾವ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹ್ಯೂಮನ್ ಅಂಡ್ ಆನಿಮಲ್? ನಾವು ಮನುಷ್ಯರಾಗಿವಿ, ಮನುಷ್ಯರು ಕಾಣ್ತೀವಿ, ಆದ್ರೆ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಏನು ಹೇಳಿದಿನಲ್ರಿ? ಆ 5 ಶಕ್ತಿಗಳು ನಮ್ಮೊಳಗೆ ಇವೆ, ಅದು ವ್ಯತ್ಯಾಸ ಇದೆ. ಆ 5 ಶಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಇದು ಆ 5 ಶಕ್ತಿಗಳ ಬಗ್ಗೆ ಒನ್ ಡೇ ಫುಲ್ ಡೇ ವರ್ಕ್ಶಾಪ್ ಆಗ್ತಾರೆ. ಇದು ಹೇಳಕ್ ಆಗಲ್ಲ ಈ ರೀತಿಯಿಂದ. ಸಂಕಲ್ಪ ಶಕ್ತಿ, ಶಾಂಭವಿ ಶಕ್ತಿ, ಸಂಜೀವನಿ ಶಕ್ತಿ, ಧಾರಣಾ ಶಕ್ತಿ, ವಿಚಾರ ಶಕ್ತಿಗಳು. ಈ ಶಕ್ತಿಗಳ ಬಗ್ಗೆ ನಾವು ಅರ್ಥ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಎಲ್ಲಾ ಧರ್ಮಗಳ ಮೂಲ ಧ್ಯಾನ. ಎಲ್ಲಾ ಧರ್ಮಗಳ ಮೂಲ ಅಂತೆ ಎಂಡ್ ಆಫ್ ದ ಆಲ್ ರಿಲಿಜನ್ಸ್ ಈಸ್ ಧ್ಯಾನ. ಧ್ಯಾನದಿಂದ ಅಧ್ಯಾತ್ಮ ಮುಂದೆ ಶುರುವಾಗ್ತದೆ. ಈ ಧರ್ಮಗಳು ಧ್ಯಾನಕ್ಕೆ ಬರೋದಿಲ್ಲ. ಧರ್ಮದಿಂದ ಅಧ್ಯಾತ್ಮ ಇಲ್ಲ. ಧರ್ಮ ಅಂದ್ರೆ
4 ಸ್ತಂಭಗಳ ಮೇಲೆ ನಿಂತಿದೆ. ಪ್ರೀತಿ, ಪ್ರೇಮ, ಕರುಣೆ, ದಯ, ಇವು 4 ಸ್ತಂಭಗಳು, ಪಿಲ್ಲರ್ಗಳು. ಅದರ ಮ್ಯಾಲ ನಿಂತಿದೆ. ಆ ಧರ್ಮ ನಿಮ್ಗೆ ಅಲ್ಲಿ ತನ ಒಯ್ದು ಬಿಡ್ತದ. ಅಲ್ಲಿ ಒಳಗ ಅಲ್ಲಿ ಹೋದಿಂದ ಧ್ಯಾನ, ಮೆಡಿಟೇಷನ್. ಮೆಡಿಟೇಷನ್ ಎಂಡ್ ಅಲ್ಲ. ಮೆಡಿಟೇಷನ್ ಈಸ್ ಆಲ್ಸೋ ಒನ್ ಸ್ಟೆಪ್. ಮೆಡಿಟೇಷನ್ ಯಾಕೆ ಬೇಕು ಅಂದ್ರ, ನಾವು ಇಲ್ಲಿ ಜಗತ್ತಿನಲ್ಲಿ ಬಂದು ಹುಚ್ಚುಚ್ಚಾರು ವಿಚಾರಗಳ ಸರಣಿಯನ್ನೇ ನಮ್ಮ ತಲೆಯಲ್ಲಿ ತುಂಬ್ಕೊಂಡು ಕೂತಿದ್ದೀವಿ. ಎವ್ರಿ 3 ಸೆಕೆಂಡ್ಗೆ ಒಂದು ವಿಚಾರ ನಮ್ಮಲ್ಲಿ ಕ್ರಿಯೇಟ್ ಆಗ್ತದೆ. ಅಂದ್ರೆ 24 ಗಂಟೆಯಲ್ಲಿ 60 ರಿಂದ 70 ಸಾವಿರ ವಿಚಾರಗಳು ನಮ್ಮ ತಲೆಯಲ್ಲಿ ಬರ್ತವೆ. ನಮಗ ಧ್ಯಾನಸ್ಥರಾಗಲಕ್ ಬಿಡುದಿಲ್ಲ. ಧ್ಯಾನಸ್ಥರ ಅಂದ್ರೆ ವಿಚಾರ ಶೂನ್ಯ ಸ್ಥಿತಿಗೆ ಹೋಗ್ಲಕ್ ಬಿಡುದಿಲ್ಲ. ಯಾವಾಗ ನಾವು ವಿಚಾರ ಶೂನ್ಯ ಹೋದೆವು, ಜೀರೋ ಥಾಟ್ಲೆಸ್ ಪಾಯಿಂಟ್ ನಾವು ಮುಟ್ಟಿದೆವು, ಆವಾಗ ನಮಗ ಅಧ್ಯಾತ್ಮ ಪ್ರಯಾಣ ಬೆಳೀತದ. ಧರ್ಮಗಳ ತಂದು ಧ್ಯಾನಕ್ಕೆ ತನ ಬಿಡ್ತಾರ. ಎಲ್ಲಾ ಧರ್ಮಗಳು ಧ್ಯಾನ ತನ ತಂದು ಬಿಡ್ತಾವ. ಆ ಧ್ಯಾನ ಅಲ್ಲಿಂದ ನಮ್ಮ ವಿಚಾರಗಳನ್ನ ಕಡಿಮೆ ಮಾಡ್ಕೋತ ಶೂನ್ಯ ಥಾಟ್ಲೆಸ್ ಪಾಯಿಂಟ್ ತಂದು ಬಿಡ್ತಾವ. ಧ್ಯಾನ ಧರ್ಮ ಅಲ್ಲ, ಧರ್ಮ ಅಲ್ಲ. ಧರ್ಮದ ಕಾರ್ಯ ಅದು ಅಲ್ಲಿ ತನಕ ತಂದ್ಬಿಡೋದು. ಒಂದು ದಾರಿ. ಧರ್ಮ ಅಂದ್ರೆ ಒಂದು ದಾರಿ. ನಾನು ಧಾರ್ಮಿಕನಾಗಿ ಬಹಳಷ್ಟು ರಿಚುವಲ್ಸ್ ಪೂರ್ಣ ಮಾಡಿದ್ರೆ ನಾನು ದೇವರನ್ನ ಪಡಿತೀನಿ, ನಾ ದೇವರನ್ನ ನೋಡಿದ್ರೆ ಸಾಧ್ಯ ಇಲ್ಲ. ಮೆಡಿಟೇಷನ್ ಬರಲೇಬೇಕು. ಮೆಡಿಟೇಷನ್ ಫೈನಲ್ ಟಚ್ ಆಫ್ ದ ಆಲ್ ರಿಲಿಜನ್ಸ್ ಈಸ್ ಮೆಡಿಟೇಷನ್. ಫ್ರಮ್ ಮೆಡಿಟೇಷನ್, ವೆನ್ ಯು ಎಂಟರ್ ಇನ್ ಟು ದ ಇಂಟೆನ್ಸ್ ಮೆಡಿಟೇಷನ್. ಇಂಟೆನ್ಸ್ ಮೆಡಿಟೇಷನ್ ಅಂದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಅನ್ನ ಕಡಿಮೆ ಮಾಡ್ಕೋತ ಜೀರೋಗ್ ಬಂದಿರಲ್ಲ. ಉಸಿರಿನ ಮೇಲೆ ಧ್ಯಾನ ಯಾಕೆ ಪ್ರಶ್ನೆ ಮಾಡ್ಲಿಲ್ರಿ ನೀವು? ಉಸಿರಿನ ಮೇಲೆ ಧ್ಯಾನ ಯಾಕಂದ್ರೆ ನನ್ನ ವಿಚಾರಗಳು, ನಾನು ಇಲ್ಲಿ ಇರ್ತೀನಿ, ಉಸಿರಿನ ಮೇಲೆ ಧ್ಯಾನ ಕೊಡ್ಲಿಲ್ಲಪ್ಪ ಅಂದ್ರೆ ನಾನು ಹಿಂಗೆ ಕೂತಿರ್ತೀನಿ, ಕಣ್ಣು ಮುಚ್ಕೊಂಡು, ಕೈ ಕಟ್ಕೊಂಡು, ಕಾಲ್ ಜೋಡಿಸಿ ಕೂತಿರ್ತೀನಿ. ನಾನು ಹಿಂಗ್ ಕೂತಿರ್ತೀನಿ, ವಿಚಾರಗಳು ಬೇರೆ ಕಡೆ ಹೋಗ್ಬೇಕು. ಎಲ್ಲಿ ವಿಚಾರಗಳು ಹೋಗ್ತಾವೋ ಅಲ್ಲಿ ನನ್ನ ಎನರ್ಜಿ ಫ್ಲೋ ಆಗ್ತದೆ. ಎಲ್ಲಿ ಎನರ್ಜಿ ಫ್ಲೋ ಆದೋ ಅಲ್ಲಿ ನಾನು ಇರ್ತೀನಿ. ಎಲ್ಲಿ ಮನಸ್ಸು ಶಾಂತಿ ಆಗ್ಬೇಕು? ಮನಸ್ಸು ಮಂಗೇನಂಗಿರ್ತದೆ, ಹಾರೋಡು ಈ ಕಡೆ ಆ ಕಡೆ ಹಾರಾಡ್ಬಿಡ್ತದೆ. ಅದರಿಂದ ನಾನು ಓಡ್ಕೋದು. ಎಲ್ಲಿ ಥಾಟ್ಸ್ ಹಂಗೆ ಕ್ರಿಯೇಟ್ ಆಕೋದು. ಅದು ಧ್ಯಾನ. ಉಸಿರಿನ ಮೇಲೆ ಧ್ಯಾನ ಅಂದ್ರ ಎಲ್ಲಿ ವಿಚಾರಗಳು ನಾವು ದೂರ ಹೋಗ್ತಾವ ಅದು ತಂದು ಅದನ್ನು ಅಲ್ಲೇ ಬಿಟ್ಟು ತಂದು ಉಸಿರಿನ ಮೇಲೆ ಹಾಕ್ತದೆ. ಉಸಿರಿನ ಮೇಲೆ ಹಾಕಿದಾಗ ಅದು ಕ್ರಿಯೇಟಿವಿಟಿ. ಉಸಿರು ಒಳಗೆ ಹೋಗ್ತದೆ, ಒಳಗೆ ಹೋಗು, ಹೊರಗೆ ಬರ್ತದೆ, ಹೊರಗೆ ಬರು ಬಾ. ಅದರ ಮೇಲೆ ಲಕ್ಷ್ಯ ಕೊಡೋದ್ರಿಂದ, ಧ್ಯಾನ ಕೊಡೋದ್ರಿಂದ ಥಾಟ್ಲೆಸ್ ಪ್ರೊಸೆಸ್ ಕಡಿಮೆ ಆಕೋದು. ವೆನ್ ಒನ್ ಮೆಡಿಟೇಷನ್ ದೊಳಗ ನೀವು 1 ಸೆಕೆಂಡ್ ಥಾಟ್ಲೆಸ್ ಪಾಯಿಂಟ್ ಮುಟ್ಟಿದ್ರು, 1 ತಾಸು ಮೆಡಿಟೇಷನ್ ದೊಳಗ 1 ಸೆಕೆಂಡ್ ಥಾಟ್ಲೆಸ್ ಪಾಯಿಂಟ್ ಮುಟ್ಟಿದ್ರು, ದಟ್ ಮೆಡಿಟೇಷನ್ ಇಸ್ ಸಕ್ಸಸ್ಫುಲ್ ಮೆಡಿಟೇಷನ್. ನೀವು 10 ತಾಸು ಮೆಡಿಟೇಷನ್ ಕೂತ್ರು 1 ಸೆಕೆಂಡ್ ನೀವು ಮುಟ್ಲಿಲ್ಲ ಅಂದ್ರೆ ಅದು ವೇಸ್ಟ್. ಹೇಳ್ತಾರೆ ನಮ್ಗೆ, ಯಾರೋ ಹೇಳ್ತಾರೆ 108 ತಾಸು ಕೂತೀವ್ರಿ, 8 ತಾಸು ಕೂತ್ತೀವ್ರಿ, 8 ತಾಸು. ನೋ, ಕ್ವಾಲಿಟಿ ಮೆಡಿಟೇಷನ್, ನಾಟ್ ಕ್ವಾಂಟಿಟಿ. ವಿ ನೀಡ್ ಎ ಕ್ವಾಲಿಟಿ ಮೆಡಿಟೇಷನ್. ಹೆಚ್ಚು ಗಂಟೆಯಲ್ಲಿ ಕೂತು ನಾನು ಅಷ್ಟು ತಾಸು ಕೂತ್ರೆ ಪ್ರಚಾರ ಮಾಡೋದು ಬೇಕಲ್ಲ, ತೋರಿಕೆ ದೇವರಿಗೆ ಪೂಜೆ ಇಲ್ಲಿ ಬೇಕಾಗೇ ಇಲ್ಲ. ನೋ ನೀಡ್ ದಟ್ ಒನ್ ಟು ಶೋ ಆಫ್. ನಾನು ಅಷ್ಟು ಮೆಡಿಟೇಷನ್ ಇಷ್ಟು ಮಾಡಿ. ನೋ, ನೀವು 10 ಮಿನಿಟ್ ಕುಂದ್ರೆ, 1 ಮಿನಿಟ್ ಕುಂದ್ರೆ, ಆ 1 ಮಿನಿಟ್ನೊಳಗೆ ನೀವು 1 ಸೆಕೆಂಡ್ ನೀವು ಅದ್ರೊಳಗೆ ಡಿಪ್ ಆದ್ರೆ, ಮುಳುಗಿದ್ರಂದ್ರೆ ಅದು ಸಕ್ಸಸ್ಫುಲ್ ಮೆಡಿಟೇಷನ್. ನೀವು 48 ಮಿನಿಟ್ ಥಾಟ್ಲೆಸ್ ಪಾಯಿಂಟ್ನಾಗ ಇಳಿದ್ರಿ ಅಂದ್ರ ಯು ವಿಲ್ ಗೆಟ್ ಎನ್ಲೈಟನ್ಮೆಂಟ್, ಎಕಸ್ಟಸಿ, ಜ್ಞಾನೋದಯ. 48 ಮಿನಿಟ್, ಕೇವಲ 48 ಮಿನಿಟ್ ನೀವು ಸಂಪೂರ್ಣ ವಿಚಾರ ಶೂನ್ಯ ಸ್ಥಿತಿಯಲ್ಲಿ ಇಳಿದ್ರಿ ಅಂದ್ರ ಇಡೀ ಯೂನಿವರ್ಸ್ ಬ್ರಹ್ಮಾಂಡದ ನಾಲೆಜ್ ನಿಮ್ಮ ಹತ್ರ ಬರ್ತದೆ. ಯು ಗೆಟ್ ಎನ್ಲೈಟನ್ಮೆಂಟ್. ಅದಕ್ಕೆ ಜ್ಞಾನೋದಯ ಅಂತ. ದಟ್ಸ್ ಆಲ್. ವೆರಿ ಸಿಂಪಲ್. ಸಾವಿರಾರು ಇನ್ನು ಪೂರ ಜೀವನ ತುಂಬಾ ಮಾಡೋದಕ್ಕಾಗಲ್ಲ. ಒಂದು 2-3 ತಿಂಗಳು, 6 ತಿಂಗಳಲ್ಲಿ ಯು ವಿಲ್ ಗೆಟ್ ಎನ್ಲೈಟ್ಮೆಂಟ್. ವೆರಿ ಈಸಿ ವೇ. ಎನ್ಲೈಟನ್ಮೆಂಟ್ ಅಂದ್ರೆ ಏನು? ನಾವು ಪೂರ ಸಂಪೂರ್ಣವಾಗಿ ಖಾಲಿ ಆದೆವು, ಅಲ್ಲಿ ಸ್ಪೇಸ್ ಉಳಿತು, ನಿಸರ್ಗದ ಎಲ್ಲ ನಾಲೆಜ್ ಬಂದು ಒಳಕು, ಎಲ್ಲ ನಾಲೆಜ್ ಪಾಸಿಟಿವ್. ಆವಾಗ ಎನ್ಲೈಟನ್.
ಬರೀ ಎನ್ಲೈಟೆಡ್ ಮಾಸ್ಟರ್ ಹಿಂಗ್ ಕಲ್ತಿರ ಹಿಂಗ್ ನೋಡಿದ್ರೆ ನಿಮ್ ಬಾಡಿಯಲ್ಲಿ ವೈಬ್ರೇಷನ್ ಆಗ್ತದೆ, ನಿಮ್ಮಲ್ಲಿರುವ ಚಂಚಲತೆ ಕಡಿಮೆ ಆಗ್ತದೆ, ಶೂನ್ಯ ಆಗಿ ಬರ್ತದೆ. ಅವಾಗ ಆ ಗುರುಗಳು ಪತ್ರಿಜಿಯವ್ರ ಬಂದಾಗ ಅಲ್ಲಿ ಪತ್ರಿಜಿಯವ್ರು ನೋಡಿದ್ರೆ ಬಹಳಷ್ಟು ಮಂದಿ ತಣ್ಣಗ್ ಹಾಕ್ತಿದಾರೆ. ನಾನಂಕ್ರ ಅಪ್ಕೋತಿದ್ದೆ ಅವ್ರಿಗೆ, ಯಾವಾಗ 100 ಸಲ ಬೆಟ್ಟಿದ್ರೆ 100 ಸಲ ನಾ ಅಪ್ಕೊಂಡಿದ್ದೆ. ಅವ್ರ ಎನರ್ಜಿ ನಾನು ಫೀಲ್ ಮಾಡ್ತಿದ್ದೆ. ನನ್ನಲ್ಲಿರೋ ಸಣ್ಣ ನ್ಯೂನತೆಗಳನ್ನು ಕೂಡ ಅವ್ರ ಎನರ್ಜಿಯಲ್ಲಿ ನಾನು ಹೋಗಿ ತಣ್ಣಗಾಗ್ಬಿಡ್ತದೆ. ಐ ಫೀಲ್ ವೆರಿ ಹ್ಯಾಪಿ. ಇವನ್ ಪಿರಮಿಡ್ ವ್ಯಾಲಿ ಇನ್ ಬೆಂಗಳೂರು, ಕೆಪೆದಟಿ, ಇನ್ ಕರ್ತಾಲ್, ಇನ್ ದುಬೈ, ಇನ್ ಈಜಿಪ್ಟ್, ಅಂಡ್ ಈ ಕಡೆ ಬರ್ತಿದ್ರು. ನಮ್ಮ ಸಿಂದಗಿಯಲ್ಲಿ 3 ಸಲ ಬಂದಿದ್ದಾರೆ. ಒಂದ್ಸಲ ನಾನು ಕಾರ್ಯಕ್ರಮ ಮಾಡಿದ್ದೆ, 2 ಸಲ ಅವ್ರು ಬಂದಿದ್ರು. 3 ಸಲ ಬಂದಿದ್ದಾರೆ. ಅಥಣಿಯಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಮತ್ತೆ ದಾಂಡೇಲಿಯಲ್ಲಿ ಪಿತಾಮ ಅನ್ನುವಂತ ಉಪಾಧಿಯನ್ನ ದಾಂಡೇಲಿಯಲ್ಲಿ ಕೊಟ್ಟರು. ನಾನಿದ್ದೆ ಅವಾಗ. ನಾನ್ ಮಾತಾಡೋದ್ರಿಂದ ಪತ್ರಿಜಿ ಅವ್ರು ಮಾತಾಡಿದ್ರಲ್ಲಿ ದಾಂಡೇಲಿಯಲ್ಲಿ ಪಿತಾಮ ಅನ್ನುವಂತ ಉಪಾಧಿ ಅಲ್ಲೇ ಕೊಟ್ರು. ಹಿಂಗಾರಿ ಜೀವನ ಬಹಳ ಸುಂದರ ಇದೆ. ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಇದ್ರೊಳಗೆ ಹೋದ್ರೆ ಬಹಳ ಸುಂದರ ಇರ್ತೈತಿ. ಮತ್ತೇನ್ರ ಪ್ರಶ್ನೆ ಇದ್ರೆ ಕೇಳಬಹುದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ನಿಮ್ಮ ಒಂದು ಜ್ಞಾನವನ್ನ ನಮ್ಮೆಲ್ಲರಿಗೂ ಹಂಚಿದೀರಾ. ಹಾಗೇನೆ ಸೂಕ್ಷ್ಮತೆಗಳು ಏನಿದೆ ಮಾನವನ ಒಂದು ಶರೀರಕ್ಕೆ ಮತ್ತು ಪ್ರಾಣಿಗಳ ಒಂದು ಶರೀರಕ್ಕೆ, ಆ ಒಂದು ಸೂಕ್ಷ್ಮತೆಗಳು ಏನಿದೆ ಅದನ್ನು ಒಂದು ಸವಿಸ್ತಾರವಾಗಿ ನೀವು ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ವೈಡ್ ವಿಸ್ಡಮ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಜ್ಞಾನಕ್ಕೆ ಈ ನಮ್ಮ ಕಾಲಾವಕಾಶ ಅನುಕೂಲ ಮಾಡ್ಕೊಡ್ತಾ ಇಲ್ಲ, ಸೊ ಕ್ಷಮೆ ಇರ್ಲಿ. ಸೊ ಇನ್ನು ನಿಮ್ಮ ಒಂದು ಹೆಚ್ಚಿನ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ಳೋದಕ್ಕೆ ಇನ್ನೂ ಕಾತುರರಾಗಿದ್ದೀವಿ. ಸೊ ಖಂಡಿತ ಸರ್. ಪಾಟೀಲ್ ಸರ್ ಮಾತಾಡ್ತಾರೆ. ಸರ್, ಓವರ್ ಟು ಯು ಸರ್. ಪಾಟೀಲ್ ಸರ್. ಸರ್ ನಮಸ್ತೆ ಸರ್. ನದಾಫ್ ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನಿಮ್ಮ ಅವ್ರ ಮುಖ ತೋರಿಸ್ರಿ ಸರ್. ಪಾಟೀಲ್ ಸರ್ ನಮಸ್ತೆ. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದ. ನಿಮ್ಮನ್ನು ನೋಡಿದಿವಿ, ನಿಮ್ಮ ನುಡಿಗಳನ್ನ ಕೇಳಿದಿವಿ. ನಿಜಕ್ಕೂ ಅದ್ಭುತವಾದಂತಹ ವಿಚಾರಗಳನ್ನು ನಮಗೆ ನೀವು ನೀಡಿದ್ದೀರಿ. ಬಹಳ ಸಂತೋಷ ಆಗ್ತಕ್ಕಂಥದ್ದು. ನನ್ನ ಮಾತು ಕೇಳಿಸ್ತಾ ಇದೆ ಸರ್? ನಿಮ್ ಧ್ವನಿ ಕೇಳಿಸ್ತಾ ಇದ್ದಾರೆ. ನೀವು ಕಾಣ್ತಾ ಇಲ್ಲ. ಇಲ್ಲ, ನಂದು ಕ್ಯಾಮ್ರಾ ಆನ್ ಆಯ್ತು ಸರ್. 1 ಸೆಕೆಂಡ್ ಸರ್. ಹೋಸ್ಟ್ ಮಾಡಿ ಅವ್ರಿಗೆ. ಮಾಡಿದ್ದೀನಿ. ಇವಾಗ ಕಾಣಿಸ್ತಾ ಇದೆ ಅನ್ಸುತ್ತೆ. ನೀವು ಕಾಣ್ತಾ ಇದ್ರಿ ಸರ್ ನನಗೆ. ಓಕೆ ಪಾಟೀಲ್ ಸರ್ ಹೇಳಿ. ಸರ್ ನಮಸ್ತೆ. ಓಕೆ, ಬಹಳ ಸಂತೋಷ ಆಯ್ತು ಸರ್. ನಮಸ್ತೆ ಸರ್. ತಾವು ಬಹಳಷ್ಟು ವಿಚಾರಗಳನ್ನ ಸಸ್ಯಾಹಾರಿಯಾಗಿ ಮನುಷ್ಯ ಜೀವನವನ್ನು ಯಾಕೆ ಮಾಡಬೇಕು, ಸಸ್ಯಾಹಾರದ ಮಹತ್ವ ಏನು, ಸಸ್ಯಾಹಾರದಿಂದಲೇ ನಾವು ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯ, ಹಾಗೂ ಎನ್ಲೈಟನ್ಮೆಂಟ್ ಅಲ್ಲಿ ಆಗ್ಲಿಕ್ಕೂ ಸಾಧ್ಯ ಅನ್ನುವಂತ ಸಂಕಲ್ಪ ಅಂದ್ರೆ ಐಡಿಯಾ ಇಟ್ಕೊಂಡು ಇಲ್ಲಿವರೆಗೆ ತಾವು ಮಾತಾಡಿದಿರಿ. ಮತ್ತು ತಮ್ಮ ಪರಿಚಯವನ್ನು ಮಾಡುವಾಗನು ಕೂಡ ಅವರು ನಮ್ಮ ಸರ್ ಅವ್ರು ಹೇಳಿದ್ರು ಸುಮಾರು 7,000 ಪುಸ್ತಕಗಳನ್ನ ತಾವು ಓದಿದಿರಿ ಅಂತಕೊಂಡು. 35 ವರ್ಷದಿಂದ ಸರ್, ಐ ನೆವರ್ ಎವರ್ ಸ್ಪೆಂಟ್ ಎ ಸಿಂಗಲ್ ಡೇ ವಿದೌಟ್ ಟಚಿಂಗ್ ದ ಸ್ಪ್ಲೆಂಡರ್ ಸ್ಕ್ರಿಪ್ಚರ್ಸ್ ಇನ್ ಮೈ ಲೈಫ್. 35 ವರ್ಷಗಳಿಂದ ಇವತ್ತೇ ನಾನು ಪುಸ್ತಕಗಳನ್ನು ಮುಟ್ಟಿಲ್ಲ ಅನ್ನುವಂತ ದಿನ ಇಲ್ಲ. ಓಕೆ, ಬಹಳ ಸಂತೋಷ ಸರ್. ನಿಜಕ್ಕೂ ಸಂತೋಷ ಆಗ್ತಕ್ಕಂಥ ವಿಚಾರ. ಮನುಷ್ಯನಿಗಿರುವಂತ ಸೆನ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ರಿ. ಮನುಷ್ಯನಿಗೆ 3 ಸೆನ್ಸ್ ಅದಾವ ಅಂತ ಹೇಳಿದ್ರಿ, ಪ್ರಾಣಿಗಳಿಗೆ 3 ಸೆನ್ಸ್ ಅದಾವ ಅಂತ ಹೇಳಿದ್ರಿ, ಸಸ್ಯಗಳಿಗೆ 2 ಸೆನ್ಸ್ ಅದಾವ ಅಂತ ಹೇಳಿದ್ರಿ, ಕಲ್ಲು ಮಣ್ಣು ಇಂಥವಕ್ಕೆಲ್ಲ 1 ಸೆನ್ಸ್ ಇದೆ ಅನ್ನುವಂಥದ್ದನ್ನ ಹೇಳಿದ್ರಿ. ನೋಡ್ರಿ, ಎಷ್ಟೊಂದು ಮಹತ್ವದ ವಿಚಾರವನ್ನ ತಾವು ಇವತ್ತು ವ್ಯಕ್ತಪಡಿಸಿರಿ. ನಿಜಕ್ಕೂ ಆ ಸೆನ್ಸ್ ನಿಂದಲೇನೆ ನಮಗೆಲ್ಲ ನಾಲೆಜ್ ಬರುವಂತದ್ದು, ಜ್ಞಾನ ಬರುವಂತದ್ದು. ಆ ನಿಟ್ಟಿನೊಳಗೆ ತಾವು ಒಳ್ಳೆ ವಿಚಾರನ ಹೇಳಿದ್ರಿ. ಮನುಷ್ಯನ ಬಾಡಿ ಒಳಗೆ ಇರ್ತಕ್ಕಂತ ಜೀವಕೋಶಗಳದಾವು, ಸೆಲ್ಸ್ ಏನದಾವು, ಅವು ಒಂದಕ್ಕೊಂದು ಅನ್ಕಂಡೀಷನಲ್ ಲವ್ ಅವುಗಳಲ್ಲಿ ಇರ್ತೈತಿ. ಅಂದ್ರೆ ಐಕ್ಯತೆ, ಯುನಿಟಿ, ಲವ್ ಅಂಡ್ ಯುನಿಟಿ ಇವೆಲ್ಲ ಶರೀರದಲ್ಲೇ ಅದಾವು. ಅದನ್ನ ಅರ್ಥ ಮಾಡ್ಕೊಂಡು ನಾವು ನಡಿಬೇಕು ಅನ್ನುವಂತ ವಿಚಾರವನ್ನು ತಾವು ತಿಳಿಪಡಿಸಿದ್ರಿ. ಮಾಂಸ ಸೇವನೆಯಿಂದ ರೋಗಾದಿಗಳು ಬರ್ತಾವು ಅನ್ನುವಂಥದ್ದನ್ನ ತಮ್ಮ ಮಾತಿನಿಂದ ತಿಳಿತಾ ಬಂತು. ಮತ್ತ ಅದರಿಂದ ಟೆನ್ಷನ್ ಆಗ್ತೈತಿ. ಮಾಂಸ ಸೇವನೆಯಿಂದ ಟೆನ್ಷನ್ ಆಗ್ತೈತಿ. ಯಾಕಾಗೋದ್ರೆ ಆ ಪ್ರಾಣಿ ಭಯದಿಂದ, ಅಂಜಿಕೆಯಿಂದ ಪ್ರಾಣಿ ಬಿಟ್ಟಿರ್ತೈತಿ. ಅದರ ಭಯ ಅದು ಸೇರ್ಕೊಂಡು ಅದು ನಮ್ಮ ಶರೀರದ ಮೇಲೂ ಕೂಡ ಪರಿಣಾಮ, ಮೈಂಡ್ ಮೇಲೂ ಕೂಡ ಪರಿಣಾಮ ಮಾಡ್ತೈತಿ ಅನ್ನುವಂಥ ವಿಚಾರವನ್ನ
ತಾವು ವ್ಯಕ್ತಪಡಿಸಿರಿ. ಬಹಳಷ್ಟು ಒಳ್ಳೆ ವಿಚಾರವನ್ನು ತಾವು ತಿಳಿಸ್ಕೊಟ್ರಿ. ಒಟ್ಟಾರೆ ಮಾಂಸಾಹಾರ ನಿಜಕ್ಕೂ ಮಾನವನಿಗೆ ಸಲ್ಲತಕ್ಕದ್ದು ಅಲ್ಲವೇ ಅಲ್ಲ ಅನ್ನೋದನ್ನ ತಾವು ಅಲ್ಲ ಸರ್. ವ್ಯಕ್ತಪಡಿಸಿರಿ. ಆಮೇಲೆ ಇನ್ನೊಂದೇನ್ ಹೇಳಿದ್ರಪ್ಪ ಅಂದ್ರ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ತುಂಬಾ ಶ್ರೇಷ್ಠವಾದದ್ದು ಅನ್ನುವಂತ ವಿಚಾರವನ್ನು ತಾವು ವ್ಯಕ್ತಪಡಿಸಿರಿ. ಪ್ರತಿಯೊಬ್ಬ ಮನುಷ್ಯನಲ್ಲಿ 5 ಶಕ್ತಿಗಳು ಅದಾವು. ಅವುಗಳ ಬಗ್ಗೆ ನಮಗ ಮಾನವರಿಗೆ ಅರಿವು ಇಲ್ಲ, ಗೊತ್ತಿಲ್ಲ, ತಿಳಿದಿಲ್ಲ ಅನ್ನುವಂಥದ್ದು ಹೇಳಿದ್ರಿ. 5 ಶಕ್ತಿಗಳ ಅರಿವು ನಾವು ಮಾಡ್ಕೋಬೇಕು ಅನ್ನುವಂಥದ್ದನ್ನ ತಾವು ವ್ಯಕ್ತಪಡಿಸಿದ್ರಿ. ಇಡೀ ಒಂದಲ್ಲ ಒಂದು ದಿವಸ ಪತ್ರಿಜರ ಅಪೇಕ್ಷೆಯಂತೆ ಇಡೀ ವಿಶ್ವವು ಏನಾಗ್ತದಪ್ಪ ಅಂದ್ರೆ ಸಸ್ಯಾಹಾರದ ಕಡೆಗೆ ಅದು ಬಂದೇ ಬರ್ತೈತಿ ಅಂತ. ಯಾಕಂದ್ರೆ ಅವ್ರ ಸಂಕಲ್ಪನೆ ಅದೇ, ಪತ್ರಿಜರ ಸಂಕಲ್ಪನೆ ಅದೇ. ಆ ನಿಟ್ಟಿನಲ್ಲಿ ಈಗ ಬಹಳಷ್ಟು ಚೇಂಜಸ್ಗಳು ಆಗ್ತಾ ನಡೆದಿವೆ. ಇನ್ನೂ ಆಗುವಂತದ್ದಿದೆ. ಅದಕ್ಕೆಲ್ಲಾ ಮಾಸ್ಟರ್ಗಳು ಕಂಕಣಬದ್ಧರಾಗಿ ತಮ್ಮ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿತಾ ಇದೆ. ಮತ್ತ ಆತ್ಮ ಅನ್ನೋದು ಮಾನವರಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಪ್ರಾಣಿಗಳಲ್ಲೂ ಎಲ್ಲಾ ಜೀವ ಜಂತುಗಳಲ್ಲೂ ಅದು ಐತಿ. ಹಾಗಾಗಿ ನಮ್ಗೆ ಏನೋ ಒಂದ್ ಸ್ವಲ್ಪ ನೋವು ಆದ್ರೂ ಕೂಡ ಅದು ನಮ್ಗೆ ಅರ್ಥ ಆಕತಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಅದು ಅರ್ಥ ಆಗ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಇದನ್ನೆಲ್ಲ ತಿಳ್ಕೊಂಡು ನಾವು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ, ಈ ಜೀವ ಜಂತುಗಳಿಗೆ ನಾವು ತೊಂದರೆ ಕೊಡಬಾರದು. ಯಾಕಂದ್ರೆ ನಮ್ಗೆ ಹೆಂಗ್ ನೋವು ಆಗ್ತೈತೋ ಒಂದು ಸೂಜಿ ಚುಚ್ಚಿದ್ರೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲಾ ಜೀವ ಜಂತುಗಳಿಗೂ ನೋವು ಆಗ್ತಾ ಇದೆ ಅನ್ನೋದನ್ನ ತಾವು ವ್ಯಕ್ತಪಡಿಸಿರಿ. ಬಹಳ ಸಂತೋಷ ಆಗ್ತಕ್ಕಂಥ ಮಾತುಗಳು ತಮ್ಮ ಬಾಯಿಂದ ಬಂದಿದಾವು. ಒಟ್ಟಾರೆ ನಮ್ಮ ವಿಚಾರಗಳಲ್ಲಿ ಬದಲಾವಣೆ ಪರಿವರ್ತನೆ ಬಂತು ಅಂದ್ರೆ ನಮ್ಮ ಜೀವನದಲ್ಲಿಯೇ ಪರಿವರ್ತನೆ ಆಗ್ತಾ ಇದೆ. ಚೇಂಜ್ ಅನ್ನೋದು ವಿಚಾರದಲ್ಲೇ ಚಾಲು ಆಗ್ತಾ ಇದೆ, ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನ ತಾವು ವ್ಯಕ್ತಪಡಿಸಿರಿ. ಈ ಆಲೋಚನಾ ಶಕ್ತಿ ಬೆಳ್ಕೊತ್ ಹೋದಂಗ ಮೃತ್ಯು ಸಹ ಅಮೃತತ್ವ ಆಗ್ತೈತಿ. ಅಂದ್ರ ಹೋಗ್ಬಿಡ್ತೈತಿ ಅನ್ನುವಂತ ವಿಚಾರ ಹೇಳಿದ್ರಿ. ಮರಣವಿಲ್ಲ ಅಥವಾ ನಮಗೆ ಯಾರಿಗೂ ಸಾವು ಇಲ್ಲ ಅನ್ನುವಂಥದ್ದನ್ನು ಕೂಡ ಹಲವಾರು ಮಾಸ್ಟರ್ಗಳು ಈ ಜೂಮ್ ಸೆಷನ್ಗಳಲ್ಲಿ ಹೇಳಿದ್ದಾರೆ. ಸಾವಿಲ್ಲ, ನಮ್ಗೆ ಯಾರು ಸಾವಿಲ್ಲ. ಯಾಕಂದ್ರೆ ಆತ್ಮ ನಿರಂತರವಾಗಿರ್ತಕ್ಕಂಥದ್ದು, ದೇಹ ಮಾತ್ರ ಬದಲಾವಣೆ ಆಗ್ತಕ್ಕಂಥದ್ದು. ಆತ್ಮದ ಪ್ರಯಾಣ ನಿರಂತರ ಆಯಾ ಕರ್ಮಕ್ಕೆ ಅನುಗುಣವಾಗಿ ಅದು ಮುಂದುವರಿತಾ ಹೋಗಿ ಅದನ್ನ ಪಾಠವನ್ನು ಕಲೀಲಿಕ್ಕೆ ಅದು ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ತಿಳಿದಿರುವಂತ ವಿಚಾರವೇ ಸರಿ. ಹೀಗಾಗಿ ಅಣುಗಳಲ್ಲಿ ಕಣಗಳಲ್ಲಿ ಪರಮಾತ್ಮ ಇದ್ದಾನೆ. ಅಂದ್ರ ವಿಶ್ವಶಕ್ತಿ ಅನ್ನೋದು ಐತಿ. ವಿಶ್ವಶಕ್ತಿಯಿಂದಲೇ ಎಲ್ಲವೂ ನಡೆಯುವಂಥದ್ದು, ಅದ್ರ ಕಂಟ್ರೋಲ್ದೊಳಗನೆ ಎಲ್ಲವೂ ಇರುವಂತದ್ದು. ಇದನ್ನು ಮಾನವರಾಗಿ ನಾವು ತಿಳ್ಕೊಂಡು ವಿಶ್ವಶಕ್ತಿ ಜೊತೆಗೆ ನಾವು ಸಹಜೀವನವನ್ನು ಮಾಡ್ಕೋತ ಹೋಗ್ಬೇಕು ಅನ್ನುವಂಥದ್ದನ್ನ ತಾವು ವ್ಯಕ್ತಪಡಿಸಿದ್ರೆ ಬಹಳ ಆನಂದ ಆಗ್ತಕ್ಕಂಥದ್ದು. ಮತ್ ಪತ್ರಿಜೋರ ಬಗ್ಗೆನೂ ಕೆಲವು ಮಾತುಗಳನ್ನ ಹೇಳಿದ್ರಿ. ಏನಪ್ಪಾ ಅಂದ್ರ ಎಲ್ಲರನ್ನೂ ಪತ್ರಿಜೋರು ಸಮಾನವಾಗಿ ಕಾಣ್ತಾ ಇದ್ರು. ಹೌದು, ನಿಜವಾಗಿ ಪತ್ರಿಜೋರು ಯಾರನ್ನೂ ಅವ್ರ ತಲೆ ಭೇದ ಭಾವ ಅನ್ನೋದು ಒಟ್ಟ ಒಂದು ಕೂದಲೇ ಸಹಿತ ಇಲ್ಲ. ಅವ್ರೆಲ್ಲರನ್ನ ಪ್ರೀತಿಯಿಂದ ಕಂಡಿದ್ದಾರೆ, ಪ್ರೇಮದಿಂದ ಕಂಡಿದ್ದಾರೆ. ಹಾಗಾಗಿ ಅವರ ಒಡನಾಟ ಅಂದ್ರ ಎಲ್ಲರಿಗೂ ಬೇಕೇ ಬೇಕು. ಅವ್ರು ಇರುವ ಕಾಲಕ್ಕೂ ನಾವು ಎಲ್ಲರೂ ಅವ್ರ ಜೊತೆಗೆ ಕಡ್ತಾಳದಲ್ಲಿ ಹೋಗಿದ್ದೀವಿ, ಎಲ್ಲ ಕಡೆ ಒಂದಷ್ಟು ಸಂಚಾರ ಮಾಡಿದೀವಿ. ಹಾಗಾಗಿ ಅಂತ ವ್ಯಕ್ತಿ ಇಲ್ಲಿ ಭೂಮಿಗೆ ಅವತರಿಸಿ ಬಂದದ್ದು ನಮ್ಮೆಲ್ಲರನ್ನು ಪರಿವರ್ತನೆ ಮಾಡ್ಲಿಕ್ಕೇನೆ ಅವರು ಅವತರಿಸಿ ಬಂದು ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರು 25 ವರ್ಷದ ಯುವಕನಾಗಿ ಕೂಡ ಮತ್ತೆ ಈ ಭೂಮಿಗೆ ಬರ್ಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅನ್ನುವಂತ ಮೆಸೇಜು ಕೂಡ ನಮ್ಮ ಕೆಲವು ಮಾಸ್ಟರ್ಗಳಿಗೆ ಬಂದಿರತಕ್ಕಂಥದ್ದು. ಅದೇ ವಿಷಯ ನಮಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಮತ್ತೆ ಪತ್ರಿಜಿಯವರಿಗೆ ಅವ್ರಿಗೆ ಯಾರಾದ್ರೂ ನಮಸ್ಕಾರ ಮಾಡಿದ್ರೆ ಪ್ರತಿಯಾಗಿ ಪತ್ರಿಜಿಯವರೇ ಸ್ವತಃ ಬಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ರು. ನಾವು ಕೂಡ ಕಂಡಿದ್ದೇವೆ ಇದನ್ನೆಲ್ಲ. ಅಂದ್ರ ಆಲ್ ಆರ್ ಈಕ್ವಲ್ ಅನ್ನುವಂತ ವಿಚಾರವನ್ನು, ಎಲ್ಲರೂ ಸರಿಸಮಾನರು, ಯಾರು ಹೆಚ್ಚು ಯಾರು ಕಡಿಮೆ ಇದು ಯಾವುದೂ ಇಲ್ಲ ಅನ್ನೋದನ್ನ ಅವರ ಒಂದು ನಡವಳಿಕೆಯಿಂದ, ಅವರ ಒಂದು ವರ್ತನೆಯಿಂದ ನಮಗ ತಿಳಿದು ಬರ್ತಾ ಇದೆ ಅಂತ. ಮತ್ತ ಚೇಂಜ್ ಈಸ್ ದ ಲಾ ಆಫ್ ನೇಚರ್ ಅಂತ ಹೇಳಿದ್ರಿ. ನಿಸರ್ಗದ ಒಳಗ ಬದಲಾವಣೆ ಅನ್ನೋದು ಅದರ ನಿಸರ್ಗದ ನಿಯಮ, ರೂಲ್ ಅನ್ನುವಂಥದ್ದನ್ನ ತಾವು ಹೇಳ್ತಾ ಬಂದಿರಿ. ಹಾಗಾಗಿ ನಾವು ಕೂಡ ನಮ್ಮ ವಿಚಾರಗಳಲ್ಲಿ ಚೇಂಜಸ್ ಮಾಡ್ಕೊಂಡು ನಾವು ಇರಬೇಕು. ಮತ್ತ ನಾವು ಕೂಡ ನಮ್ಮ ಹ್ಯಾಬಿಟ್ಗಳನ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ಲಿಕ್ಕೆ ಬರ್ತೈತಿ. ಯಾಕಪ್ಪ ಅಂದ್ರ ಜ್ಞಾನದ ಕಣ್ಣು ಎಲ್ಲವನ್ನೂ ನಮಗ ತಿಳಿಸುತ್ತೆ. ಸರಿ ತಪ್ಪುಗಳನ್ನ ಅರ್ಥ ಮಾಡಿ ಕೊಡುವಂಥದ್ದು ಜ್ಞಾನದ ಕಣ್ಣು ಅನ್ನೋದನ್ನ ಪತ್ರಿಜವರು ನಮ್ಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ತಾವು ಹೇಳಿದ್ರಿ. ಮತ್ತ ಇಲ್ಲಿ ನಾವೆಲ್ಲರೂ ಅದೇವಿ,
ಯಾರೂ ನಿಮ್ಮವರು ಅಲ್ಲ. ಹೆಂಡತಿ, ಗಂಡ, ಮಗ, ಮಕ್ಕಳು ಏನೇನು ಹೇಳಿದ್ರಲ್ಲ ಅವೆಲ್ಲ ಕುಟುಂಬ ಸಂಬಂಧಗಳನ್ನ. ಯಾರು ನಮ್ಮವರಲ್ಲ, ಅವರು ಮಧ್ಯದಲ್ಲಿ ಬಂದಿರತಕ್ಕಂಥವ್ರು. ನಾನು ಬರುವಾಗ ಒಬ್ಬನೇ ಬಂದಿದ್ದೇನೆ ಮತ್ತು ವಾಪಸ್ ಹೋಗುವಾಗ ಒಬ್ಬನೇ ಹೋಗ್ತೇನೆ. ಹಾಗಾಗಿ ನನ್ನ ಜೊತೆಗಿರ್ತಕ್ಕಂಥವ್ರು ಇದೆಲ್ಲರೂ ಪ್ರಯಾಣಿಕರು. ನಾನು ಒಬ್ಬ ಪ್ರಯಾಣಿಕ, ಅವರು ತಮ್ಮದೇ ಆದ ಪ್ರಯಾಣಿಕರ ಆಗಿ ಇರ್ತಾರೆ. ಅವ್ರವ್ರ ಸ್ಟೇಷನ್ ಬಂದಾಗ ಅವರು ಇಳಿತಾರೆ ಅಂತ. ತಂದೆ ಇಳಿದಾನಂತ ತಾಯಿ ಇಳಿದಲ್ಲ. ತಂದೆ ಸಮಯ ಬಂದಾಗ ತಂದೆ ಇಳಿದು ಹೋಗ್ತಾನೆ, ತಾಯಿ ಸಮಯ ಬಂದಾಗ ತಾಯಿ ಇಳಿದು ಹೋಗ್ತಾಳೆ. ಹೀಗೆ ಇದನ್ನೆಲ್ಲವನ್ನು ಎಲ್ಲರಿಗೂ ಮನಮುಟ್ಟುವಂಗ ತಾವು ಹೇಳಿದ್ರಿ. ಮತ್ತ ಹೂ ಆರ್ ಯು, ನೀನು ಯಾರು ಅದಿ ಅನ್ನೋದನ್ನ ಆಲೋಚನೆ ಮಾಡಿದ್ರೆ ನಾನು ಆತ್ಮ, ನಾನು ದೇಹ ಅಲ್ಲ ಅನ್ನುವಂಥದ್ದು ಕೊನೆಗೆ ಆ ತೃಪ್ತ ನಮಗ ಸಿಗ್ತೈತೆ ಅನ್ನುವಂಥ ಪಾಯಿಂಟನ್ನು ಕೂಡ ಹೇಳಿದ್ರಿ. ಮತ್ ಇನ್ನೊಂದೇನ್ ಹೇಳಿದಪ್ಪ, ನನ್ನಿಂದ ಎಲ್ಲ ಆಗ್ತೈತೆ, ನಾನೇ ಎಲ್ಲ ಮಾಡೀನಿ ಅನ್ನುವಂಥದ್ದು 100% ಸುಳ್ಳು ಅಂತ. ಹೌದು, ಇದು ಮಾತ್ರ ಸತ್ಯವಾದ ಪಾಯಿಂಟ್. ತಾವು ಒಳ್ಳೆ ವಿಚಾರನ ನಮ್ಗೆಲ್ಲರಿಗೂ ತಿಳಿಪಡಿಸಿದ್ರಿ. ಮನುಷ್ಯ ಎಷ್ಟೇ ಜಾಣದನಪ್ಪ ಅಂದ್ರ, ವಿಜ್ಞಾನಿ ಆಗ್ಯಾದನಪ್ಪ ಅಂದ್ರೂ ಕೂಡ ಅವನಿಗೆ ಪಂಚಭೂತಗಳನ್ನು ತಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ತಾವು ಮಣ್ಣಿನ ಉದಾಹರಣೆಯನ್ನು ಕೊಟ್ಟು ನಮ್ಗೆಲ್ಲರಿಗೂ ತಿಳಿಪಡಿಸಿರಿ. ಆದ್ರಿಂದ ನಾವು ನಾನು ಅನ್ನಬಾರದು. ನಾವು ಏನೂ ಅಲ್ಲ. ವಿಶ್ವದೊಳಗೆ ನಾವು ಒಂದು ಸಣ್ಣ ಭಾಗ ಅಷ್ಟೇ, ಚಿಕ್ಕ ಭಾಗ ಅಷ್ಟೇ ಅನ್ನುವಂಥದ್ದನ್ನ ತಾವು ವ್ಯಕ್ತಪಡಿಸಿರಿ. ಮತ್ತ ಮನುಷ್ಯನಿಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಮನುಷ್ಯನ ಹೆಂಗಿದೆಯೋ ಪ್ರಾಣಿ ಪಕ್ಷಿಗಳು ಅವರು ನಮ್ಮ ಹಾಗೆ ಅದಾವು ಅನ್ನೋದನ್ನು ಕೂಡ ತಾವು ವ್ಯಕ್ತಪಡಿಸಿರಿ. ಏನು ವ್ಯತ್ಯಾಸಪ್ಪ ಅಂದ್ರ, ನಮ್ಮಲ್ಲಿ 5 ಶಕ್ತಿಗಳದಾವು, ಅವುಗಳಲ್ಲಿ ಅದು ಇಲ್ಲ. ಹೇಗಂತೆ ಎಲ್ಲ ಅವಕಂದ್ರೆ ಸೇಮ್ ಇದೆ, ಸರಿ ಇದೆ ಅನ್ನೋದನ್ನ ತಾವು ವ್ಯಕ್ತಪಡಿಸಿರಿ. ಮತ್ತ ನಾವು ಧ್ಯಾನ ಮಾಡ್ತಾ ಹೋಗುವುದರಿಂದ, ಧ್ಯಾನದಿಂದ ನಮ್ಗೆ ಏನಕ್ಕದಪ್ಪ ಅಂದ್ರೆ ಅಧ್ಯಾತ್ಮವು ಶುರುವಾಗುತ್ತದೆ. ಧ್ಯಾನದಿಂದಲೇ ಅಧ್ಯಾತ್ಮ ಅನ್ನೋದು, ನಿಜವಾದ ಅಧ್ಯಾತ್ಮ ಅನ್ನೋದು ಶುರುವಾಗ್ತತಿ. ಯಾಕಂದ್ರ ಅವಾಗ ಅಲ್ಲಿ ನಮ್ಗೆ ಏನಾಗ್ತೈತಿಪ್ಪ ಅಂದ್ರ ಪ್ರೀತಿ, ಪ್ರೇಮ, ಕರುಣೆ, ದಯೆ ಇವೆಲ್ಲವೂ ಅಲ್ಲಿ ನಮಗ ಉದ್ಭವ ಆಗ್ತಾವು. ಇವುಗಳ ಆಧಾರದ ಮೇಲೆನೆ ಧರ್ಮ ಅನ್ನೋದು ನಿಂತಿದೆ ಅನ್ನುವಂಥದ್ದನ್ನ ತಾವು ಅದನ್ನೆಲ್ಲ ಹೇಳಿ ತಿಳಿಪಡಿಸಿದ್ರಿ. ಮತ್ತು ಪ್ರತಿ ಮನುಷ್ಯನಲ್ಲಿ ಪ್ರತಿ 3 ಸೆಕೆಂಡಿಗೆ ಅವನಲ್ಲಿ ಒಂದು ವಿಚಾರ ಚೇಂಜ್ ಆಗ್ತದೆ ಅಂತ ಹೇಳಿದ್ವಿ. ಹೊಸ ವಿಚಾರ ಇದೆ. ನಿಜಕ್ಕೂ ಕೂಡ ನೋಡ್ರಿ, ಪ್ರತಿ 3 ಸೆಕೆಂಡಿಗೆ ನಮ್ಮಲ್ಲಿ ತಲೆಯಾಗ ವಿಚಾರ ಬದಲಾವಣೆ ಹಾಕೋತ ಹೋಗ್ತಾವ ಅಂತ ಹೇಳಿದ್ರಿ. ಬಹಳ ಒಳ್ಳೆ ವಿಚಾರವನ್ನು ತಾವು ವ್ಯಕ್ತಪಡಿಸಿರಿ. ಎಲ್ಲಾ ಧರ್ಮಗಳದಾವು, ಅವು ಏನ್ ಮಾಡ್ತಾವಪ್ಪ ಅಂದ್ರ ನಮ್ಮನ್ನ ಕೊನೆಗೆ ತಂದು ಧ್ಯಾನಕ್ಕನೆ ಹಚ್ತಾವು ಅನ್ನುವಂಥದ್ದನ್ನು ಕೂಡ ತಾವು ವ್ಯಕ್ತಪಡಿಸಿರಿ. ನಾವು ಧ್ಯಾನಕ್ಕೆ ಕುಂತಾಗ ಸ್ವಲ್ಪ ಸಮಯದ ನಂತರ ಥಾಟ್ಲೆಸ್ ಸ್ಥಿತಿ, ಸ್ಟೇಜ್ ಅಲ್ಲಿಗೆ ಹೋಗಿ ನಾವು ತಲುಪ್ತೀವಿ. ಅದು ತಲುಪದೇವಪ್ಪ ಅಂದ್ರ ಅದೇ ಕ್ವಾಲಿಟಿ ಆಫ್ ಮೆಡಿಟೇಷನ್ ಅನ್ನೋದನ್ನು ಕೂಡ ತಾವು ವ್ಯಕ್ತಪಡಿಸಿದ್ರಿ. ಬಹಳ ಒಳ್ಳೆ ಸಂತೋಷವಾದಂತ ವಿಚಾರ. ನಿಜಕ್ಕೂ ಇವತ್ತೆಲ್ಲರಿಗೂ ತಾವು ಹೆಂಗ್ ಹೇಳೋದು ಸರ್ಗೆ ಅಂತ. ಥ್ಯಾಂಕ್ ಯು ಮೇಡಮ್, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಂಪ್ಲೀಟ್ ಈ ಒಂದು ಕಾರ್ಯಕ್ರಮದ ಸಾರಾಂಶವನ್ನ ತುಂಬಾ ಸವಿಸ್ತಾರವಾಗಿ ತಿಳಿಸಿದ್ದೀರಾ. ಥ್ಯಾಂಕ್ ಯು. ಎಸ್ ನದಾಫ್ ಸರ್ ಅವರೇ, ತಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಒಂದೇ ಕರೆಗೆ ಹೋಗೊಟ್ಟು, ಯಾಕಂದ್ರೆ ಸುಮಾರು ವರ್ಷ ಆಗಿತ್ತು ತಮ್ಮನ್ನ ಭೇಟಿಯಾಗಿ. ಆದ್ರೂ ಜಸ್ಟ್ ಒಂದು ಫೋನ್ ಕಾಲ್ ಮುಖಾಂತರ ಆಗ್ಲಿ ಮೇಡಮ್ ಅಂತ ಬಂದು ನಮ್ಮ ಈ ಒಂದು ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಮತ್ತು ಮೈತ್ರೇಯ ಧ್ಯಾನ ವತಿಯಿಂದ ಈ ಒಂದು ವಿಶೇಷ ಕಾರ್ಯಕ್ರಮ, ಸತ್ಸಂಗ ಕಾರ್ಯಕ್ರಮಕ್ಕೆ ತಾವು ಬಂದು ತಮ್ಮ ಒಂದು ಅನುಭವವನ್ನ ಹಂಚಿಕೊಂಡಿದ್ದೀರಿ. ಸೊ ನಮ್ಮ ಎಲ್ಲಾ ಕರ್ನಾಟಕದ ಪಿರಮಿಡ್ ಮಾಸ್ಟರ್ಗಳ ವತಿಯಿಂದ ಮತ್ತು ಪಿರಮಿಡ್ ಸೊಸೈಟಿ ವತಿಯಿಂದ ಹಾಗೂ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಹಾಗೂ ಮೈತ್ರೇಯ ಧ್ಯಾನ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವ್ರ. ನೀವ್ ಎಲ್ಲಿ ನಿಂತಿದ್ರಿ? ನೀವ್ ಎಲ್ಲ ನಿಂತಿದ್ರು ಕಾಣಿಸ್ತದ. ಹೌದ್ರಿ. ಇದು ನೋಡ್ರಿ ಇಲ್ಯೂಷನ್ ಅಂದ್ರೆ ಇದು. ನಮ್ಗ ಮೇಡಮ್ ಅವ್ರ ನೋಡ್ದ ಎಲ್ಲಿ ಗುಡ್ಡದಾಗ ಹೋಗಿ ನಿಂತಾರಪ್ಪ, ಬೆಸ್ಟ್ ಬೆಳಕದ ಅನಿಸ್ತದ. ಆದ್ರೆ ಅವ್ರ ಮನೆಯಲ್ಲೇ ಇದಾರ. ಇದೇ ಸೌಂದರ್ಯ, ಇದೇ ಜೀವನ ಸರ್. ಹಿಂಗೆ ಕಾಣಿಸ್ತದ. ನಮ್ ಬಾಳ ಚಂದ ಕಾಣಿಸ್ತದ ಎಲ್ಲಾನು, ಆದ್ರೆ ಏನು ಇಲ್ಲ ಒಳಗಡೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಾರ್ಥನಾ ಮೇಡಮ್, ಆಕ್ಚುಲ್ ಟೈಮ್ ಇಲ್ಲದೆ ಇರೋದ್ರಿಂದ ಸೊ ನಿಮ್ಮ ಒಂದು ಅನಿಸಿಕೆಯನ್ನ ನಾವು ನಾಳೆ ತಗೋತೀವಿ ಮೇಡಮ್. ಸೊ ಡೋಂಟ್ ಮೈಂಡ್ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಪತ್ರಿಜಿ ವೆಜಿಟೇರಿಯನ್ ಮೂವ್ಮೆಂಟ್ ಹಾಗೂ ಮೈತ್ರಿಯ ಧ್ಯಾನದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸರ್. ವಿದ್ಯಾಧರ ಹ್ಯಾಂಡ್ ಓವರ್ ಮಾಡ್ರಿ. ಹಾ ಎಸ್. ಹ್ಯಾಂಡ್ ಓವರ್.